ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗುಂದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇವೆ. ಮೋಕ್ಷ ಅಧಿಕಾರದ ಸಪ್ತಮ ಮಂಗಲ ಕಲಶಿಗೆ ಪರದ್ರವ್ಯಗ್ರಹಂ ಬದ್ಧೇತೈವಾಪರಾಧವಾನ್ ಬದ್ಧೇತಾನಪರಾಧೋ ನ ಸ್ವದ್ರವ್ಯೇ ಸಂಗತೋಮಿತಿ. ಅಪರಾಧವಾನ್ ಬದ್ಧೇತ ಏವ. ಶುದ್ಧ ಚಿದ್ರೂಪದ ಅನುಭವದಿಂದ ಯಾವ ಜೀವನು ಭ್ರಷ್ಟನಿದ್ದಾನೆ ಅವನು ಜ್ಞಾನಾವರಣಾದಿ ಕರ್ಮಗಳ ಮುಖಾಂತರ ಬಂಧಿಸಲ್ಪಡುತ್ತಾನೆ. ಹೇಗಿದೆ? ಪರದ್ರವ್ಯಗ್ರಹಂ ಕುರ್ವನ್. ಶರೀರ, ಮನ, ವಚನ, ರಾಗಾದಿ ಅಶುದ್ಧ ಪರಿಣಾಮಗಳು ಅವುಗಳಲ್ಲಿ ಗ್ರಹಂ ಆತ್ಮಬುದ್ಧಿ ರೂಪದ ಸ್ವಾಮಿತ್ವವನ್ನು ಕುರುವನ್ ಮಾಡುತ್ತಾ ಬಂಧಿಸಲ್ಪಡುತ್ತಾನೆ. ಆತ್ಮಬುದ್ಧಿ ರೂಪದ ಸ್ವಾಮಿತ್ವ ಯಾವ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟತೆ ಇದೆಯೋ ಅಲ್ಲಿ ಅಶುದ್ಧ ರಾಗಾದಿ ಪರಿಣಾಮಗಳ ಅನಿವಾರ್ಯವಾಗಿ ಸ್ಥಾನಾಪನ್ನ ಆಗ್ತವೆ. ಆದರೆ ಅವುಗಳನ್ನು ಆತ್ಮಬುದ್ಧಿ ರೂಪದಿಂದ ಅನುಭವ ಮಾಡೋದು ಅಥವಾ ಸ್ವಾಮಿತ್ವ ಅವುಗಳ ಕುರಿತಾಗಿ ಆಗೋದ ಇದು ಅನಾದಿ ಸಂಸ್ಕಾರದಿಂದ ಮುನಿ ಜೀವನದಲ್ಲಿ ಕೂಡ ಆಗ್ತಿದೆ. ನಾಲ್ಕನೇ ಗುಣಸ್ಥಾನಾವರ್ತಿ ಸಮ್ಯಕ್ ದೃಷ್ಟಿಯ ಮಾತಂತೂ ಅವು ತೀರ ದುರ್ಬಲದನ್ರಿ. ಆದರೆ ಮೂರ್ಖಶಾಹಿ ಚೌಕಡಿ ಹೊರಟು ಹೋಗಿರುವಂಥ ಜೀವನಿಗೆ ಕೂಡ ಆ ಪ್ರಕಾರ ರಾಗ ಮೊದಲಾದ ಭಾವಗಳಿಂದ ಆತ್ಮಬುದ್ಧಿ ರೂಪದ ಸ್ವಾಮಿತ್ವ ಅವನಲ್ಲಿ ಉತ್ಪನ್ನ ಆಗ್ತಿದೆ. ಮಾಡಬೇಕು ಶುದ್ಧ ಭಕ್ತಿ ಮಾಡಬೇಕು. ಸಮೋಸರಣದ ವಂದನ ಮಾಡಬೇಕು, ತೀರ್ಥ ವಂದನ ಮಾಡಬೇಕು. ಈ ಪ್ರಕಾರದ ಭಾವ ಸ್ವಾಮಿತ್ವ ಭಾವ ಈಗ ಮೂರು ಕಷಾಯ ಚೌಕಡಿ ಹೊರಟು ಹೋದ ನಂತರ ಕೂಡ ಜೀವನಿಗೆ ಆಗುತ್ತಿದೆ ಅಂತಂದ್ರೆ ಅನಾದಿ ಸಂಸ್ಕಾರ ಏನಿದೆ ಅದು ಹೊರಟು ಹೋಗುವ ಸಲುವಾಗಿ ಪುರುಷಾರ್ಥ ಎಷ್ಟು ಬೇಕು ಅದನ್ನು ಲಕ್ಷ್ಯದೊಳಗೆ ತಂದುಕೊಳ್ಳುವಂತಹ ಮಾತಿದೆ. ಅರೆ ವಿಪರೀತ ಮನ್ನಣೆ ಒಂದು ವೇಳೆ ಒಂದು ಸಮಯದೊಳಗೆ ಹೊರಟು ಹೋಗ್ತಿದೆ. ಆದರೆ ಮುಂದಿನ ಯಾವ ಇದಾವೆ ಕಷಾಯ ಚೌಕಡಿಗಳ ಅವುಗಳ ಅಭಾವ ಆಗುವ ಸಲುವಾಗಿ ಬಹಳ ಪುರುಷಾರ್ಥ ಬೇಕು. ಮಿಥ್ಯಾತ್ವ ಏನು ವಿಪರೀತ ಮನ್ನಣೆ ಇದೆ ಅನಾದಿ ಕಾಲದ್ದು, ಅದು ತೀವ್ರ ಪುರುಷಾರ್ಥದಿಂದ ಒಂದೇ ಒಂದು ಸಮಯದೊಳಗೆ ಹೊರಟು ಹೋಗ್ತಿದೆ. ಅದರ ಮುಂದೆ ಅರ್ಧ ಪುದ್ಗಲ ಪರಾವರ್ತನ ಕಾಲ ಉತ್ಕೃಷ್ಟ ಉಳಿಯುವ ಸಾಧ್ಯತೆ ಇದೆ ಅಂತಂದ್ರೆ ಅಲ್ಲೇನಿರಬಹುದು ಇದರ ವಿಚಾರ ಮಾಡೋದು. ಹಾಗಾದರೆ ಈ ಒಂದು ಸಮಯದೊಳಗೆ ಯಾವುದ ವಿಪರೀತ ಮನ್ನಣೆ ಹೋಗ್ತಿದೆ ಅಲ್ಲ, ಅದು ಒಂದು ಸಮಯದೊಳಗನ ಹೋಗಿದೆ ಅನ್ನೋ ಅದರಲ್ಲಿ ಭವಾಂತರದ ಅಭ್ಯಾಸ ಇದೆ. ಅದು ಹೋಗಿದ್ದು ಒಂದು ಸಮಯದೊಳಗೆ ಕಾರ್ಯ, ಆದ್ರೆ ಅದರ ಸಲುವಾಗಿ ಮಿಥ್ಯಾತ್ವ ದಶೆಯೊಳಗ ಸಂಸಾರ ಶರೀರ ಭೋಗದೊಳಗೆ ತಲ್ಲೀನ ಇರುವಂಥ ಜೀವನಿಗೆ ಆ ಸಂಸಾರ ಶರೀರ ಭೋಗದಿಂದ ಮೇಲೆದ್ದು ಬರೋದ ಉಪಯೋಗ, ಮೇಲೆದ್ದು ಬರೋದ ಮತ್ತು ಯಾವುದ ಅನಂತ ಕಾಲದೊಳಗ ಸ್ವೀಕಾರ ಆಗಿಲ್ಲ ಅಂಥ ಸ್ವಪರ ತತ್ವಗಳ
ಸ್ವೀಕಾರ ಆಗೋದ, ಅದರೊಳಗೆ ದೃಢತೆ ಬರೋದ, ಆ ದೃಢತೆಯ ತೀವ್ರತೆಯಿಂದ ಒಂದು ಸಮಯ ಆ ಸಂಸಾರ ಶರೀರ ಹೋಗದ ಭಾವದ ಅಭಾವಾಗುದ. ಇದು ಕೂಡ ನಾವು ತಿಳಿದ ಹಾಗೆ ಅಥವಾ ಆಗಮದಲ್ಲಿ ಹೇಳಿರುವ ಹಾಗೆ ಸುಲಭ ಇಲ್ಲ. ಇದನ್ನು ದಿನನಿತ್ಯವೂ ಸ್ಮರಣೆ ಮಾಡಿಕೊಳ್ಳುವುದರ ಉದ್ದೇಶ ಇಷ್ಟ ಇದೆ. ನಾವು ನಮ್ಮ ರುಚಿ ಮತ್ತು ಪುರುಷಾರ್ಥವನ್ನು ಬೆಳೆಸಿಕೊಳ್ಳೋದು ಅವಶ್ಯಕ. ಸುಲಭ ಇಲ್ಲ ಅಂಥೇಳಿ ಹೇಳುವ ಉದ್ದೇಶ ಆ ಮಾರ್ಗದಿಂದ ವಿಮುಖ ಆಗುವುದು ಇಲ್ಲ. ಆದರೆ ನಮಗೇನು ಕಾರ್ಯ ನಡೆದದ್ದು ಇದೆ, ಆ ಕಾರ್ಯದೊಳಗ ಪ್ರಾಮಾಣಿಕತೆ ತಲೆದೋರಬೇಕು ಮತ್ತು ನಿರಂತರದ ಪುರುಷಾರ್ಥ. ಹಾಗೆ ನೋಡಿದ್ರೆ ಉತ್ತರೋತ್ತರ ಆ ಪುರುಷಾರ್ಥದೊಳಗ ಬಲ ಬರಬೇಕಾಗಿದೆ. ಆವಾಗ ವಿಪರೀತ ಮನ್ನಣೆ ಒಂದೇ ಒಂದು ಸಮಯದೊಳಗ ಅಭಾವ ಆಗಿ ಹೋಗಿಬಿಡ್ತಿದೆ. ಆ ಅಭಾವ ಅನಂತ ಕಾಲದವರೆಗೆ ಈ ಜೀವನಿಗೆ ಲಾಭವನ್ನುಂಟು ಮಾಡ್ತಿದೆ, ಅರ್ಥಾತ್ ಸಮ್ಯಕ್ ಮಾರ್ಗದೊಳಗನ ಕೊಂಡೊಯ್ತಿದೆ. ಪುರುಷಾರ್ಥ ಸಮ್ಯಕ್ ದರ್ಶನದ ಸಲುವಾಗಿ, ಆತ್ಮನ ಅನುಭೂತಿಯ ಸಲುವಾಗಿ ಕೂಡ ಅಪೂರ್ವನ ಬೇಕು, ಅನಂತನ ಬೇಕು. ಮತ್ತು ಕೇವಲ ಜ್ಞಾನದ ಪ್ರಾಪ್ತಿ, ಪರಮಾತ್ಮದಶಯ ಪ್ರಾಪ್ತಿ, ಅದರ ಸಲುವಾಗಿ ಕೂಡ ಅಪೂರ್ವನ ಪುರುಷಾರ್ಥ, ನಿರಂತರದ ಪುರುಷಾರ್ಥ, ಉತ್ತರೋತ್ತರ ಅಧಿಕ ಪುರುಷಾರ್ಥದ ಅವಶ್ಯಕತೆ ಇದೆ. ಸಂಸಾರದ ಯಾವ ಕಾರ್ಯದ ಸಲುವಾಗಿ ಪುರುಷಾರ್ಥದ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಅದು ಅನ್ಯ ದ್ರವ್ಯದೊಳಗಾಗುವಂಥ ಕಾರ್ಯಗಳಿದ್ದಾವೆ. ಅವುಗಳನ್ನು ನೋಡಿ ಬರೇ ಈತ ವಿಕಾರ ಮಾಡ್ತಾನೆ, ಹರ್ಷ ವಿಷಾದ ರೂಪ ಆಗ್ತಾನೆ, ಕರ್ತೃತ್ವ ಸ್ವಾಮಿತ್ವ ರೂಪ ಆಗ್ತಾನೆ, ಬೇರೆ ಏನೂ ಮಾಡೋದಿಲ್ಲ. ಆದರೆ ಇಲ್ಲಿ ಮಾತ್ರ ಮಾಡೋದು ಅವಶ್ಯಕ ಇದೆ. ಏನು ಮಾಡೋದಿದೆ? ಯಾವ ಅನಾದಿ ವಿಪರೀತ ಮನ್ನಣೆಯ ಅನುಭವ ಇದೆಯಲ್ಲ, ಯಾವ ಅನಾದಿ ಕಾಲದ ಸಂಸಾರ ಶರೀರ ಭೋಗದೊಳಗ ತನ್ಮಯತೆ ಇದೆಯಲ್ಲ, ಆ ತನ್ಮಯತೆಯನ್ನು ತಾನಾಗೇ ತನ್ನ ಜ್ಞಾನದ ಮೂಲಕ ಬಿಡಿಸಿಕೊಳ್ಳಬೇಕಾಗ್ತಿದೆ. ಇಲ್ಲಿ ಕಾರ್ಯ ಮಾಡೋದಿದೆ, ಪರದೊಳಗೆ ಕಾರ್ಯ ಏನು ಮಾಡೋದನ್ನ ಇಲ್ಲ, ಬರೀ ವಿಕಲ್ಪ ಮಾಡ್ತಾನೆ, ಭ್ರಾಂತಿ ರೂಪದಿಂದ ಪರಿಣಮಿಸ್ತಾನೆ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಹೇಗಿದೆ? ಇಲ್ಲಿ ಸ್ವಯಂ ಜ್ಞಾನದೊಳಗೆ ಅಭ್ಯಾಸ ಮಾಡಬೇಕಾಗ್ತಿದೆ, ದರ್ಶನದೊಳಗೆ ಅವಲೋಕನೆ ಮಾಡಬೇಕಾಗ್ತಿದೆ. ಪ್ರತ್ಯಕ್ಷ ಆ ಜ್ಞಾನ ದರ್ಶನ ಇದು ಹೀಗಿದೆ. ದರ್ಶನದೊಳಗೆ ಅವಲೋಕನ ಅರ್ಥಾತ್ ಅದು ಕೂಡ ಜ್ಞಾನದ್ದೇ ಕ್ರಿಯೆ ಇದೆ. ಇದು ಹೀಗಿದೆ, ಇದು ಭಿನ್ನ ದ್ರವ್ಯದ ಕಾರ್ಯ ಇದೆ. ಇದರೊಳಗೆ ನನ್ನದೇನೂ ಇಲ್ಲ, ನನ್ನ ಪ್ರವೇಶ ಇದರೊಳಗೆ ಇಲ್ಲ. ಇದು ಸ್ವಯಂಭೂ ರೂಪದಿಂದ ಪರಿಣಮಿಸ್ತಾ ಇದೆ. ಆ ಪರಿಣಮನವನ್ನು ನಾನು ವಿರುದ್ಧ ದಿಕ್ಕಿನಿಂದ, ಅನ್ಯ ದಿಕ್ಕಿನಿಂದ ಬದಲಾಯಿಸೋದು ಸಾಧ್ಯ ಇಲ್ಲ. ಇದನ್ನು ಜ್ಞಾನದೊಳಗೆ ಸತತ ಅಭ್ಯಾಸ ಮಾಡಬೇಕಾಗಿದೆ. ಇದು ಈ ಲೋಕದ ಮಾತು ಇದೆ. ನಾನು ಅಲೌಕಿಕ, ಅರ್ಥಾತ್ ಇದುವರೆಗೆ ಇಂದ್ರಿಯ ಜ್ಞಾನದಿಂದ ಸ್ವಯಂ ನನಗೂ ತಿಳಿದು ಬರಲಿಲ್ಲ, ಮತ್ತು ಇತರರಿಗೂ ನನ್ನ ಸ್ವರೂಪ ಇಂದ್ರಿಯದ ಮೂಲಕ ತಿಳಿದು ಬರಲಿಲ್ಲ. ಅಂಥ ಯಾವ ಅಲೌಕಿಕ ತತ್ವ ಇದೆಯೋ
ಅದು ನಾನಿದ್ದೇನೆ ಅಂಥೇಳಿ ಅನುಭವದ ಪೂರ್ವದೊಳಗೆ ಅದರದ ವಿಶ್ವಾಸ ಬಹಳ ಕಾಲದವರೆಗೆ ಮಾಡಬೇಕಾಗ್ತಿದೆ. ಅದರ ವಿಶ್ವಾಸ ಮತ್ತು ಜ್ಞಾನದಿಂದನ ಅದು ಮೈಗೂಡಿದ ನಂತರ, ರೂಢಿ ಆದ ನಂತರ, ಅಭ್ಯಾಸ ಆದ ನಂತರ ಸಹಜವಾಗಿನ ಆತ್ಮನ ಅನುಭೂತಿ ಆಗ್ತಿದೆ. ಎಷ್ಟದರದ ರೂಢಿ ಆಗ್ತಿದೆಯಲ್ಲ, ಯಾವುದರದ ರೂಢಿ? ಯಾವ ಅರೂಪಿ ಚಿನ್ಮಾತ್ರ ತತ್ವ ಸರ್ವಜ್ಞ ಪ್ರಭು ಹೇಳಿರುವಂಥದ್ದು, ವಿತರಾಗಿ ಸಂತರುಗಳು ಸಾಧಿಸ್ತಾ ಇರುವಂಥದ್ದು, ನಿಜವಾಗಿ ಸಮಸ್ತ ಜೀವರುಗಳ ಸಲುವಾಗಿ ಸುಖಪ್ರದ ಇರುವಂಥದ್ದು ಆ ಅಂತಃ ತತ್ವ ಏನಿದೆಯೋ ಅದರ ವಿಶ್ವಾಸ ಮಾಡೋದು, ಅನುಭವದ ಪೂರ್ವದೊಳಗೆ ವಿಶ್ವಾಸ ಮಾಡೋದು, ಪ್ರಾಮಾಣಿಕ ರೂಪದಿಂದ ವಿಶ್ವಾಸ ಮಾಡೋದು. ಈ ವಿಶ್ವಾಸದ ಮಾರ್ಗದೊಳಗೆ ಹೋಗ್ತಾ ಇರುವೆಳದೊಳಗೆ ಮೊದಲ ಕಷ್ಟ ಇದೆ, ಪ್ರಯತ್ನ ಇದೆ, ಬಿಟ್ಟು ಹೋಗ್ತಿದೆ. ಆದರೆ ಆ ಮಾರ್ಗವನ್ನು ಅಖಂಡವಾಗಿ ನಮ್ಮದಾಗಿಸಿಕೊಂಡ ನಂತರ ಒಂದು ದಿವಸ ಸ್ವಯಂ ಆ ಪರ್ಯಾಯದ ಯೋಗ್ಯತೆಯಿಂದ ಪರ್ಯಾಯ ಧ್ರುವ ದ್ರವ್ಯದ ಜೊತೆಗೆ ಅಭೇದ ಆಗ್ತಿದೆ. ಅಸಂಖ್ಯ ಪ್ರದೇಶದೊಳಗ ಪರಮ ಶಾಂತಿಯ ಅನುಭವ. ವಿಶ್ವಾಸ ಏನಿದೆಯಲ್ಲ, ಆ ವಿಶ್ವಾಸನ ಶ್ರದ್ಧೆನೇ ಎರಡು ಪ್ರಕಾರದ್ದು ಇದೆ. ಒಂದು ಅನುಭವ ಪೂರ್ವಕ ಶ್ರದ್ಧೆ, ಒಂದು ದೇವಶಾಸ್ತ್ರ ಗುರುಗಳ ಹೇಳಿರುವುದರ ಅನುಸಾರ ಶ್ರದ್ಧೆ. ಹಾಗಾದ್ರೆ ಆ ದೇವಶಾಸ್ತ್ರ ಗುರುಗಳ ಮೂಲಕ ಪ್ರತಿಪಾದಿಸಲ್ಪಟ್ಟಂಥ ಅಂತಃ ತತ್ವವನ್ನು ವಿಶ್ವಾಸ ಮಾಡಿ ಅದರ ಪ್ರಗಟ ಉಪಲಬ್ಧಿಯ ಸಲುವಾಗಿ ಜ್ಞಾನವನ್ನು ಅಂತರ್ಮುಖಗೊಳಿಸಿ ಕಾರ್ಯ ಪ್ರವೃತ್ತ ಆದ ನಂತರ ಒಂದು ಸಮಯದ ಯೋಗ್ಯ ಪರಿಣಾಮ ಯಾವಾಗ ಬರ್ತಿದೆಯೋ ಆವಾಗ ತಾನಾಗೇನ ಅಸಂಖ್ಯ ಪ್ರದೇಶದೊಳಗೆ ನಿರಾಕುಲ ಅತೀಂದ್ರಿಯ ಆನಂದದ ಅನುಭವ ಆಗ್ತಿದೆ. ಅದರ ಹೆಸರು ಆಗಮದ ಭಾಷೆಯೊಳಗೆ ಸಮ್ಯಕ್ ದರ್ಶನ ಇದೆ. ಆ ಸಮ್ಯಕ್ ದರ್ಶನ ಏನಿದೆ, ನಿಯಮದಿಂದ ಈ ಜೀವವನ್ನು ಮೋಕ್ಷದವರೆಗೆ ತಲುಪಿಸಿ ಬಿಡ್ತಿದೆ ಅನ್ನೋದು ಒಂದು ಅಪೇಕ್ಷಾದಿಂದ ಕಥನ ಪೂರ್ಣ ಸತ್ಯ ಇದ್ದರನು ಅಲ್ಲಿ ಈ ಜೀವದ ನಿರಂತರದ ಪುರುಷಾರ್ಥ ಅತ್ಯಂತ ಅವಶ್ಯಕ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು, ಆತ್ಮನ ಅನುಭೂತಿ ಆಯಿತು, ಮತ್ತು ಮೋಕ್ಷ ಇವು ಮೊದಲಿನ ಹಾಗೇನ ಪರದೊಳಗೆ ಉಳಿದ ಅಂತಂದ್ರೆ ಮೋಕ್ಷ ಆಗ್ತಿದೆ ಹೀಗಂತೂ ಇಲ್ಲ. ಆದ್ರೆ ಸ್ವಾಭಾವಿಕವಾಗಿ ಆಗೇ ಆಗ್ತಿದೆ. ಅರ್ಥ ಏನ ಅಂತಂದ್ರೆ ಒಂದು ಸಲ ಆ ಶುದ್ಧಾತ್ಮನ ಚಿನ್ಮೂರ್ತಿ ಆತ್ಮನ ನ್ಯಾಯಕ ಮಾತ್ರ ತತ್ವದ ಯಾವಾಗ ಪ್ರತ್ಯಕ್ಷ ಅನುಭವ ಆಗ್ತಿದೆಯೋ ಆಗ ಈ ಜೀವದ ಮುಂದಿನ ಪರ್ಯಾಯದ ಯೋಗ್ಯತೆನ ಹೀಗಿರ್ತಿದೆ. ಅದು ಹಿಂದಿಂದರೊಳಗ ಅಥವಾ ಅನಾದಿ ಕಾಲದ್ದೇನು ಇತ್ತು ಪರ್ಯಾಯಗಳದ್ದು ಸಂಸ್ಕಾರ, ಅದರಲ್ಲೇ ಅದು ಒಂದಾಗೋದನೇ ಇಲ್ಲ. ಪರ್ಯಾಯಗಳದ್ದು ಸ್ವಯಂನ ಜಾತಿ ಅಂಥದ್ದು ಇದೆ. ಆ ಪರ್ಯಾಯಗಳ ತಾನಾಗೇನ ಆ ಸಮ್ಯಕ್ ದರ್ಶನದ ಮೂಲಕ ಯಾವ ಶುದ್ಧಾತ್ಮ ಯಾವ ನಿಜ ತತ್ವ ಅನುಭವದಲ್ಲಿ ಬಂದಿದ್ದಾನೋ ಅವನದೇ ಮಹಿಮೆ ಮಾಡುವ ರೂಪದಿಂದ ಆ ಪರ್ಯಾಯಗಳ ಪರಿಣಮನ ಮಾಡ್ತವ್ರೆ ಅಂಥೇಳಿ ಸಮ್ಯಕ್ ದರ್ಶನ ಆದ ನಂತರ ಮೋಕ್ಷ ಆಗೇ ಆಗ್ತಿದೆ ಅನ್ನೋದ. ಪರ್ಯಾಯಗಳ ತಾನಾಗೇನ ಆ ಅಂತರ್ಮುಖತೆಯನ್ನ ತಮ್ಮದಾಗಿಸಿಕೊಂಡು ಪರಿಣಮನ ಮಾಡ್ತಾ ಇರ್ತವೆ. ಆದರನೂ ಕೂಡ ಪರ್ಯಾಯದ ಸ್ವತಂತ್ರತೆಯಿಂದ ಅಂತಃತತ್ವದ ಸನ್ಮುಖ ಆಗ್ತವೆ. ಜ್ಞಾನದ ಸ್ವತಂತ್ರತೆಯಿಂದ ಸ್ವಪರಗಳನ್ನು ಭಿನ್ನವಾಗಿ ತಿಳಿತಾ ಇರ್ತಿದೆ. ಜ್ಞಾನದ ಕಾರಣದಿಂದ ಪರ್ಯಾಯದೊಳಗ ರಾಗಾದಿ ಅಶುದ್ಧತೆ ಕ್ಷೀಣಿಸುವುದಿಲ್ಲ. ಆದರೆ ಕಥನ
ನಿಮಿತ್ತದ ಮುಖ್ಯತೆಯಿಂದನ ಆಗ್ತಿದೆ. ನಿಮಿತ್ತ ಅಲ್ಲೇನಿದೆ, ಪರಿಣಾಮದೊಳಗಿನ ಅಶುದ್ಧಿ ಕ್ಷೀಣಿಸ್ತಾ ಹೋಗುವುದರಲ್ಲಿ ನಿಮಿತ್ತ ಯಾವುದಿದೆ? ನಿಮಿತ್ತ ಜ್ಞಾನದ ಸ್ವಪರಗಳಲ್ಲಿ ಭೇದ ರೂಪ ಅಭ್ಯಾಸ ಏನಿದೆ ಅದು ಈ ನಿಮಿತ್ತ ಇದೆ. ಶಾಸ್ತ್ರ ಆಗಲಿ ಶರೀರದ ಅವಸ್ಥೆ ಆಗಲಿ ಇರ್ತಾವೆ, ಈ ಮಾತು ಸತ್ಯರೇ. ಆದರೆ ಅವುಗಳಿಂದ ಆ ನಿಮಿತ್ತಗಳಿಂದ ಈ ಕಾರ್ಯ ಆಗುವುದಿಲ್ಲ. ಈ ಕಾರ್ಯದ ಸಲುವಾಗಿ, ಯಾವ ಕಾರ್ಯದ ಸಲುವಾಗಿ? ಚಾರಿತ್ರ ಮೋಹವನ್ನು ಕ್ಷೀಣಿಸುವ ಸಲುವಾಗಿ, ಪರಿಣಾಮದೊಳಗಿನ ಅಶುದ್ಧತೆಯನ್ನು ಬಿಟ್ಟುಕೊಡುವ ಸಲುವಾಗಿ, ಅಥವಾ ಅದು ಕ್ಷೀಣಿಸ್ತಾ ಹೋಗುವ ಸಲುವಾಗಿ ತಾನಾಗೇನೆ ಇಂಥ ಕಾರ್ಯ ನಡೀತಿದೆ ಪ್ರಭು. ವಸ್ತು ವ್ಯವಸ್ಥೆನೇ ಇಂಥದ್ದು ಇದೆ. ಎಂಥದ್ದ? ಶ್ರದ್ಧಾ ಆ ಸ್ವತತ್ವದೊಳಗೆ ಸ್ಥಿರ ಇದೆ. ಒಂದರ ಕಾರಣದಿಂದ ಒಂದಿಲ್ಲರೆ ಶ್ರದ್ಧಾ ಆ ಸ್ವತತ್ವದೊಳಗೆ ಸ್ಥಿರ ಇದೆ. ಜ್ಞಾನ ಆ ಸ್ವತತ್ವ ಮತ್ತು ಅಶುದ್ಧ ಭಾವ, ಅಶುದ್ಧ ಭಾವಕ್ಕೆ ಆಧಾರ ಅಥವಾ ನಿಮಿತ್ತ ಇರುವಂಥ ಸಂಯೋಗಿ ಪದಾರ್ಥ ಅವೆಲ್ಲವನ್ನು ಹೇಗಿದೆಯೋ ಹಾಗೆ ತಳಿತಾ ಇದೆ. ಸಂಯೋಗವನ್ನು ಸಂಯೋಗ ರೂಪ, ಅಶುದ್ಧ ಭಾವವನ್ನು ಅಶುದ್ಧ ಭಾವರೂಪ, ತ್ರಿಕಾಲಿ ಶುದ್ಧ ಸ್ವಭಾವವನ್ನು ತ್ರಿಕಾಲಿ ಶುದ್ಧ ಸ್ವಭಾವ. ಏನೂ ಮಾಡುವುದಿಲ್ಲ ಜ್ಞಾನ. ಯಾವುದೇ ಹೇಗಿದೆಯಲ್ಲ ಹಾಗೆ ತಿಳಿತಾ ಇದೆ. ಅದಕ್ಕೆ ಸಮ್ಯಕ್ ಜ್ಞಾನ ಅಂತಾರೆ. ಏನೂ ಮಾಡುವುದಿಲ್ಲ ಶ್ರದ್ಧೆ. ಏನು ಮಾಡ್ತಿದೆ ಅದ ಸ್ವಭಾವವನ್ನು ನಂಬಿ ನಿಂತುಕೊಂಡಿದೆ. ಮತ್ತು ಇಲ್ಲಿ ಪರಿಣಾಮದೊಳಗಿನ ಅಶುದ್ಧಿ ಕ್ರಮದಿಂದ ಬಿಟ್ಟು ಹೋಗ್ತಾ ಇದೆ. ಅದು ಪರ್ಯಾಯದ ಯೋಗ್ಯತೆಯಿಂದ ಹೋಗ್ತಾ ಇದೆಯೋ, ಪರ್ಯಾಯದೊಳಗೆ ಷಟ್ಕಾರಕಗಳಿಂದ ಹೋಗ್ತಾ ಕಾರ್ಯ ಆಗುವುದರಿಂದ ಹೋಗ್ತಾ ಇದೆಯೋ, ಸಮ್ಯಜ್ಞಾನ ಪದಾರ್ಥಗಳನ್ನು ಯಥಾರ್ಥವಾಗಿ ತಿಳಿಯುವುದರಿಂದ ಹೋಗ್ತಾ ಇದೆಯೋ, ಶ್ರದ್ಧೆ ಸ್ವಭಾವದೊಳಗೆ ನಿಂತುಕೊಳ್ಳುವುದರಿಂದ ಹೋಗ್ತಾ ಇದೆ. ಯಾವುದರಿಂದನೂ ಇಲ್ಲ. ಆ ಪರ್ಯಾಯದ ಷಟ್ಕಾರಕಗಳ ಮೂಲಕ ಆ ಪರ್ಯಾಯವೇ ಸ್ವಯಂ ಕರ್ತೃ ಕರಣ ಸಂಪ್ರದಾನ ಅಪಾದಾನ. ಈ ರೂಪದಿಂದ ಆ ಪರ್ಯಾಯವೇ. ಯಾಕೆ ಅಂತಂದ್ರೆ ಎಂಥ ಸ್ವತಂತ್ರ ವಸ್ತು ವ್ಯವಸ್ಥೆ ಇದೆ. ಜ್ಞಾನದ ಗುಣ ಸ್ವತಂತ್ರ ಇದೆ. ಅದಕ್ಕೆ ಅಧಿಕಾರ ಇಲ್ಲ ಇನ್ನೊಂದರಲ್ಲೇ ಏನನ್ನೂ ಮಾಡೋದ. ಶ್ರದ್ಧೆಯ ಸ್ವಭಾವ ಸ್ವತಂತ್ರ ಇದೆ. ಅದಕ್ಕೆ ಅಧಿಕಾರ ಇಲ್ಲ ಯಾವುದರ ಕಡೆಗೆ ನೋಡುವ ಸಲುವಾಗಿ. ಇನ್ನು ಚಾರಿತ್ರ ಏನಿದೆಯಲ್ಲ ಅದರೊಳಗೆ ಕ್ರಮದಿಂದ ಅಶುದ್ಧತೆ ಬಿಡ್ತಾ ಹೋಗ್ತಿದೆಯಲ್ಲ, ಅದು ಬಿಡ್ತಾ ಹೋಗ್ತಿದೆ ಅನ್ನೋದಕ್ಕಿಂತ ಆ ಸಮಯದ ಪರ್ಯಾಯಗಳ ಅಶುದ್ಧತೆಯನ್ನು ಕಳ್ಕೊಳ್ಳುವ ರೂಪದಿಂದ ಸ್ವಯಂ ಪರಿಣಮನ ಮಾಡ್ತಾ ಯಾವುದಕ್ಕೂ ಯಾವುದರದ್ದು ಒತ್ತಡ ಇಲ್ಲ, ಯಾವುದಕ್ಕೂ ಯಾವುದರದ ಸಹಾಯ ಇಲ್ಲ. ಒಂದು ದ್ರವ್ಯದಲ್ಲಿನ ಈ ಪ್ರಕಾರ ಗುಣಗಳ ಪರ್ಯಾಯಗಳಲ್ಲೇ ಪರಮ ಸ್ವತಂತ್ರತೆ ಇರುವೆಳ್ಳೆದೊಳಗ ಇಂಥ ಸುಂದರ ವಸ್ತುವಿನ ಸ್ವರೂಪ ಪ್ರತ್ಯಕ್ಷ ಅನುಭವದಲ್ಲಿ ಬಂದಿರುವಂಥ ಜೀವ ಪರಪದಾರ್ಥದ ಕಡೆಗೆ ಯಾವುದರ ಸಲುವಾಗಿ ನೋಡ್ತಾನೆ. ಆ ಯಾವ ಮಲಿನ ಪರಿಣಾಮ ಅಥವಾ ದುಃಖದ ಕಾರಣ ಇದ್ದು ಆ ಸಂಸಾರ ಶರೀರ ಭೋಗದೊಳಗ ಪುನಃ ಒಂದು ಹೇಗಾಗ್ತಾನಿದೆ. ಮಹಾಪುರುಷಾರ್ಥದಿಂದ ಕೊಳಚೆಯ ಕೂಪದೊಳಗಿಂದ ಮೇಲೆ ಬಂದಿರುವಂಥ ಮನುಷ್ಯ ಮತ್ತು ಅಲ್ಲೇ ಮುಳುಗಲಿಕ್ಕೆ ಸಾಧ್ಯವಿದೆ ಸಾಧ್ಯವೇ. ಈ ಸಂಸಾರ ಶರೀರ ಭೋಗದ ಭಾವೇನದವನ ಇವು ಕೊಳಚೆಯ ಕೂಪದ ಪ್ರತ್ಯಕ್ಷ ಕೊಳಚೆಯ ಕೂಪ ಇದೆ. ಮತ್ತು ಜ್ಞಾನ ಆ
ಯಾವ ಅಂತಃತತ್ವದ ಪರದ್ರವ್ಯಗಳಿಂದ ಪರಭಾವಗಳಿಂದ. ಅರೆ ಪರಭಾವೇನದವಲ್ಲ ಅವು ಪರದ್ರವ್ಯನೇ ಅದಾವ್ರಿ. ಯಾವ ಪ್ರಕಾರದ ಅಲ್ಲಿ ವಿಶೇಷತೆ ಇಲ್ಲವೇ ಇಲ್ಲ. ಇಲ್ಲಿಯೂ ಹೇಳಿದ್ದಾರೆ ಮನ ವಚನ ಕಾಯ ಅಥವಾ ಶರೀರ ಮನಸ್ಸು ವಚನ. ಮುಂದೇನು ಹೇಳಿದರು? ಮುಂದೆ ಹೇಳಿದರು ರಾಗಾದಿ ಅಶುದ್ಧ ಭಾವ. ಹಾಗಾದ್ರೆ ಆ ರಾಗಾದಿ ಅಶುದ್ಧ ಭಾವಗಳ ಪರಭಾವದವೇನು ಪರದ್ರವ್ಯದವರು. ಅರಿಗೆ ಪರದ್ರವ್ಯನೇ ಅದವ್ರಿ. ಯಾಕೆ ಪರದ್ರವ್ಯನ ಯಾಕದವು ಅಂತಂದ್ರೆ ಇವನ ದೃಷ್ಟಿಯ ವಿಷಯ ಯಾವ ಶುದ್ಧಾತ್ಮ ಇದ್ದಾನಲ್ಲ ಅದರಲ್ಲೇ ಅವು ಇಲ್ಲ ಅಂಥೇಳಿ ಅವುಗಳನ್ನು ಪರದ್ರವ್ಯ. ಹಾಗಾದ್ರೆ ಆ ದೃಷ್ಟಿಯ ವಿಷಯ ಶುದ್ಧಾತ್ಮ ಅವನ ದ್ರವ್ಯದನೇನಿಲ್ಲ, ಅವನ ದ್ರವ್ಯದಲ್ಲ. ಹಾಗಿದ್ದ ಮೇಲೆ ಅವನಲ್ಲೇ ಯಾವುದು ಇಲ್ಲವೋ ಅದು ಪರದ್ರವ್ಯರೇ. ಈ ಪ್ರಕಾರ ಕೆಲವು ಮಾತುಗಳದ್ದ ನಿರ್ಣಯ ನ್ಯಾಯದಿಂದಾಗ್ತಿದೆ, ಕೆಲವು ಮಾತುಗಳ ನಿರ್ಣಯ ಸಿದ್ಧಾಂತದಿಂದಾಗ್ತಿದೆ, ಕೆಲವು ಮಾತುಗಳ ನಿರ್ಣಯ ಆಧ್ಯಾತ್ಮ ಪದ್ಧತಿಯಿಂದ ಆಗ್ತಿದೆ. ಅವುಗಳನ್ನು ನಾವು ಯೋಗ್ಯ ಸಮಯದೊಳಗೆ ಯೋಗ್ಯ ರೀತಿಯಿಂದ ತಿಳಿದಿದ್ದೇ ಆದ್ರೆ ಆಗಮದ ಅಭ್ಯಾಸ ಅಪೂರ್ವ ಸುಖದ ಮಾರ್ಗದೊಳಗ, ಅಲೌಕಿಕ ಮಾರ್ಗದೊಳಗ, ಅರೆ ಲೋಕದ ಯಾವ ವ್ಯವಹಾರ ಅದರಲ್ಲಿ ವ್ಯತ್ಯಯವನ್ನುಂಟು ಮಾಡೋ ಸಾಧ್ಯ ಇಲ್ಲ ಅಂಥ ಮಾರ್ಗದೊಳಗೆ ತಗೊಂಡು ಹೋಗ್ತಿದೆ. ಜಿನಾಗಮದ ಅಭ್ಯಾಸವು ಜೀವವನ್ನ ಜಿನಾಗಮರೆ ಅಂಥ ಒಂದು ಸುಂದರ ಮಾರ್ಗ. ಯಾವ ವ್ಯವಹಾರದ ಅವಶ್ಯಕತೆಯೇ ಬೀಳುವುದಿಲ್ಲ. ಆದರೆ ವ್ಯವಹಾರ ಎಲ್ಲ ಇರ್ತಿದೆ. ಅನುವ್ರತ ರೂಪದ ವ್ಯವಹಾರ, 12 ವ್ರತಗಳ ರೂಪದ ವ್ಯವಹಾರ, ಪಂಚಮಹಾವ್ರತ ರೂಪದ ವ್ಯವಹಾರ, ಅರೆ ಸಲ್ಲೇಖನ ರೂಪದ ವ್ಯವಹಾರ. ಶುದ್ಧಿಯ ವೃದ್ಧಿ ಸಲುವಾಗಿ ಯಾವುದನ್ನು ಮಧ್ಯದಲ್ಲಿ ಆಗಮಗಳಲ್ಲಿ ನಿರೂಪಿಸಲಾಗಿದೆಯೋ ಅದೆಲ್ಲ ವ್ಯವಹಾರ. ಆಗಮವನ್ನು ನೋಡಿ ಅವನು ಕಲಿತುಕೊಳ್ಳುವುದಿಲ್ಲ, ಆದರೆ ಅವನಲ್ಲಿ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗ್ತಿದೆ. ಸಂಯಮ ಬರ್ತಿದೆ, ತಪಸ್ಸು ಬರ್ತಿದೆ, ತ್ಯಾಗ ಬರ್ತಿದೆ. ಸ್ವಭಾವದಲ್ಲಿ ನಿಲ್ಲುವ ರೂಪದ ಅನಂತ ಪುರುಷಾರ್ಥ ಆಗ್ತಿದೆ. ಆ ಅನಂತ ಪುರುಷಾರ್ಥವೇ ಅನಂತ ಸುಖ ಸ್ಥಾನಕ್ಕೆ ಕೊಂಡೊಯ್ತಿದೆ. ಏನು ಹೇಳಿದ್ರು ಬಹಳ ಅದ್ಭುತ ಇದೆ ರೀ. ದ್ರವ್ಯನೇ ಇದೆಯಲ್ಲ ಇಲ್ಲಿ, ಏನಿದೆ ರೀ? ಪರದ್ರವ್ಯನೇ ಇದೆ. ಪರದ್ರವ್ಯ ಗ್ರಹಂ ಕುರ್ವನ್. ಪರದ್ರವ್ಯದೊಳಗೆ ಏನು ಬಂತು? ಶರೀರ ಮನ ವಚನ ರಾಗಾದಿ ಅಶುದ್ಧ ಪರಿಣಾಮ. ಹಾಗಾದ್ರೆ ಆ ಅಶುದ್ಧ ಪರಿಣಾಮಕ್ಕೆ ಇಲ್ಲಿ ಸ್ವದ್ರವ್ಯದೊಳಗೆ ಇಲ್ಲ ಅಂಥೇಳಿ ದ್ರವ್ಯ ಅನ್ನುವಂಥ ಹೆಸರು ಅವಕ್ಕೆ ಪ್ರಾಪ್ತ ಆಯಿತು. ಒಂದು ಮಾತು. ಇನ್ನು ಯಾವುದು ಇದೆಯೋ ಅದು ದ್ರವ್ಯನೇ ಇದೆಯಲ್ಲ, ಸತ್ತ. ಯಾವುದರದ ಸತ್ತ ಇದೆಯೋ ಅದು ದ್ರವ್ಯ. ಸತ್ ದ್ರವ್ಯ ಲಕ್ಷಣ ಅಂತ ಹೇಳಿದರು. ಹಾಗಾದ್ರೆ ರಾಗಾದಿ ಭಾವಗಳೇನದು ದ್ರವ್ಯ. ದ್ರವ್ಯದವೇನು ಪರ್ಯಾಯ ಅಲ್ಲಿ ಹಾಗೆ ಹೇಳಿದಾರಲ್ಲ, ಗೊಂದಲಕ್ಕೊಳಗಾಗುವ ಮಾತಿಲ್ಲ. ಎಲ್ಲಿ ಹೇಗೆ ಬೇಕೋ ನನ್ನ ಪ್ರಯೋಜನ ಹೇಗೆ ಸಾಧಿಸ್ತಿದೆಯೋ ಹಾಗೆ ನಾನು ತಿಳ್ಕೊಳ್ಳೋದಿದೆ. ಆದ್ರೆ ಆ ತಿಳ್ಕೊಳ್ಳುವಿಕೆಯೊಳಗ ನಿಜವಾದ ಪ್ರಯೋಜನ ಸಾಧಿಸಬೇಕು. ವ್ರಥ ಅನ್ಯಥಾ ಬೇರೆ ಅಲ್ಲ, ಬೇರೆ ಯಾವುದಾದರೂ ಅಲ್ಲ, ಅದರದ ಚರ್ಚೆ ಬೇಕಿಲ್ಲ. ಅವುಗಳಲ್ಲಿ ರಾಗಾದಿಯ ಶುದ್ಧ ಪರಿಣಾಮಗಳು ಇವೆಲ್ಲ ಏನದವು? ಪರದ್ರವ್ಯದವರು. ಅವುಗಳಲ್ಲಿ ಆತ್ಮಬುದ್ಧಿ ರೂಪದ ಸ್ವಾಮಿತ್ವ, ನನ್ನವು ಅನ್ನುವಂಥ ವಿಕಲ್ಪ ಇಲ್ಲ. ಆದ್ರೆ ಆ ನನ್ನವು ಅನ್ನುವಂಥ ಸ್ವಾಮಿತ್ವ ತಾನಾಗೇನ ಅರೆ ಎಲ್ಲಿ ಭೇದದೊಳಗೆ ಬಹಳಷ್ಟು ಇಳಿಯೋದು ಅವಶ್ಯಕಿಲ್ಲ. ಅಂಥ ಅಭೇದದ ಕಡೆಗೆ ಆಚಾರ್ಯ ಭಗವಂತರ ಈ ಅಜ್ಞಾನಿ ಜೀವರುಗಳನ್ನು ಕರೆದುಕೊಂಡು ಹೋಗ್ತಾರೆ. ಅವುಗಳಲ್ಲಿ ಆತ್ಮಬುದ್ಧಿ ರೂಪದ ಸ್ವಾಮಿತ್ವವನ್ನು ಗ್ರಹಂ ಇದೆಯಲ್ಲ,
ಗ್ರಹಂ ಅಂದ್ರೆ ಗ್ರಹಣ ಮಾಡೋದು. ಏನು ಗ್ರಹಣ ಮಾಡೋದ? ಸ್ವಾಮಿತ್ವ ಗ್ರಹಣ ಮಾಡೋದ. ಎಂಥ ಸ್ವಾಮಿತ್ವ? ಆತ್ಮಬುದ್ಧಿ ಒಟ್ಟು ತಾನೆನ್ನುವ ರೂಪದ ಅನುಭವ. ಬಂಧಿಸಲ್ಪಡುತ್ತಾನೆ. ಅನಪರಾಧ ಮುನಿ ನ ಬದ್ಧೇತ. ಈ ಪದಖಂಡ ನಿಜವಾಗಿ ಅಮೃತ ಚಂದ್ರಾಚಾರ್ಯ ದೇವರ ಆಂತರ್ಯದೊಳಗಿನ ಅತೀಂದ್ರ ಆನಂದ, ಆತ್ಮಿಕ ಅಮೃತವನ್ನ ಹೊರಚೆಲ್ಲುತ್ತಾ ಇದೆ. ಅನಪರಾಧ ಮುನಿ ನ ಬದ್ಧೇತ. ಅನಪರಾಧ ಕರ್ಮಗಳ ಉದಯದ ಭಾವವನ್ನು ಆತ್ಮನದೆಂದು ತಿಳಿದು ಅನುಭವಿಸದೇ ಇರುವಂಥ ಮುನಿ. ಕರ್ಮಗಳ ಉದಯದ ಭಾವವನ್ನು, ಕರ್ಮಗಳ ಉದಯದ ಭಾವವನ್ನು, ಕರ್ಮಗಳ ಉದಯದ ಭಾವ ಯಾವುದ್ರಿ? ಶರೀರ ಮನಸ್ಸು ವಾಣಿ ಕೂಡ ಕರ್ಮಗಳ ಉದಯದ ಭಾವ ಇದೆ. ಅಲ್ಲಿ ಪರದ್ರವ್ಯ ಆಯಿತು, ಇಲ್ಲಿ ಅನಪರಾಧದೊಳಗೆ ಹೇಳ್ತಾ ಇದ್ದಾರೆ ಕರ್ಮಗಳ ಉದಯದ ಭಾವ. ಇಲ್ಲಿ ಭಾವ ಶಬ್ದ ಏನಿದೆ ಅದರ ರಾಗಾದಿಗಳಿಗೆ ಸೀಮಿತ ಇಲ್ಲ. ಅಲ್ಲಿ ದ್ರವ್ಯ ಶಬ್ದ ಏನಿದೆ ಅದು ಮನವಚನ ಕಾಯಕ್ಕೆ ಸೀಮಿತ ಇಲ್ಲ. ತಿಳಿತೇನ? ಅಲ್ಲೇ ಜೊತೆಯಲ್ಲೇನ ಪರದ್ರವ್ಯ ಅಂಥೇಳಿ ಏನು ಹೇಳಿದ್ರು, ಅಲ್ಲಿ ರಾಗಾದಿಗಳದ್ದು ಸಮಾವೇಶ ಇದೆ. ಇಲ್ಲಿ ಭಾವ ಅಂಥೇಳಿ ಏನು ಹೇಳಿದ್ರು, ಇಲ್ಲಿ ಶರೀರ ಮನಸ್ಸು ವಾಣಿದ್ದನೂ ಸಮಾವೇಶ ಇದೆ. ಸರಿ ಇದೇನಿಲ್ರಿ? ಪ್ರಯೋಜನ ಅರೆ ಅಲ್ಲಿ ಭಾವ ಅಂದ್ರೆ ರಾಗಾದಿ, ದ್ರವ್ಯ ಅಂದ್ರೆ ಶರೀರಾದಿ. ಈ ಪ್ರಕಾರ ಒಂದು ಕಡೆಗೆ ಸ್ಪಷ್ಟ ಮಾಡಿದ್ರೂ ಕೂಡ, ಆಗಮದ್ದೇ ವಚನ ಇದ್ರೂ ಕೂಡ, ಪರದ್ರವ್ಯ ಅಂದ್ರ ಶರೀರಾದಿಗಳು, ಪರಭಾವ ಅಂದ್ರ ರಾಗಾದಿಗಳು. ಈ ಪ್ರಕಾರ ವ್ಯಾಖ್ಯಾ ಖಡಾಖಂಡಿತವಾಗಿ ಇದ್ರೂ ಕೂಡ ಈ ಸನ್ನಿವೇಶದೊಳಗ ಪರದ್ರವ್ಯ ಅಂಥೇಳಿ ಹೇಳಿದ್ರ ಅದರೊಳಗೆ ಶರೀರ ಮನಸ್ಸ ವಾಣಿ ಅಷ್ಟೇ ಅಲ್ಲ, ರಾಗಾದಿಗಳು ಸಮಾವಿಷ್ಟ ಇದ್ದಾವೆ. ಪರಭಾವ ಇಲ್ಲಿ ಭಾವ ಅಂಥೇಳಿ ಹೇಳಿರೋ ವೇಳೆದೊಳಗ ಅಲ್ಲಿ ಬರೀ ರಾಗಾದಿ ಅಲ್ಲ, ಶರೀರ ಮನಸ್ಸು ವಾಣಿಗಳು ಕೂಡ ಸಮಾವೇಶ ಇದ್ದಾವೆ. ಭಾವ ಶಬ್ದದ ಅರ್ಥ ಏನಿದೆ ಹಿಂದೆ ಹೇಳಿತ್ತೆ. ಹಿಂದಂದ್ರೆ ಭಾಳ ಹಿಂದಲ್ಲ, 4 ದಿವಸದೊಳಗನ. ಭಾವ ಶಬ್ದದ ಅರ್ಥ ಏನ ಇದೆ? ಅಸ್ತಿತ್ವ. ಸದ್ಭಾವ ಅಭಾವ, ಭಾವ ಅಭಾವ. ಆ ಭಾವಕ್ಕೆ ಒಂದು ಸತ್ ಹಚ್ಚಿದ್ರೆ ನಮಗೆ ತಿಳಿತಿದೆ ಸದ್ಭಾವ ಇರುವಿಕೆ. ಆದ್ರೆ ಬರೇ ಭಾವ ಅಂದ್ರೂ ಇರುವಿಕೆ. ಭಾವಕ್ಕೊಂದು ಹಚ್ಚಿದ್ರೆ ನಮಗೆ ಇಲ್ಲ ಅಂಥೇಳಿ ತಿಳಿತಿದೆ ಅಭಾವ. ಆದ್ರೆ ಬರೇ ಏನಿದೆ ರೀ, ಆ ಭಾವದೊಳಗ ಇದೆ ಅನ್ನೋದು ಸದ್ಭಾವವನ್ನು, ಸತ್ತಾವನ್ನು, ಇರುವಿಕೆಯನ್ನು ಸೂಚಿಸುವಂಥದ್ದ ಮಹಾನ್ ಅರ್ಥ ಇದೆ ಭಾವದೊಳಗೆ. ದ್ರವ್ಯ ಯಾವ ಪ್ರಕಾರ ಈಗ ಹೇಳತ್ತಲ್ಲ, ಯಾವುದು ಇದೆಯೋ ಅದು ದ್ರವ್ಯ ಇದೆ. ಸತ್ ದ್ರವ್ಯ ಲಕ್ಷಣಂ. ದ್ರವ್ಯದ ಲಕ್ಷಣ ಏನ? ಇರುವಿಕೆ. ಭಾವ ಅಂದ್ರೆ ಏನ? ಭಾವ ಅಂದ್ರೆ ಬದಲಾಗುವಿಕೆ ಅಂಥೇಳಿ ಅರ್ಥ ಒಂದು ಕಡೆಗೆ ಇದ್ರೂ ಇಲ್ಲಿ ಅಥವಾ ಕೆಲವು ಕಡೆಗೆ ಭಾವ ಶಬ್ದದ ಅರ್ಥ ಏನ? ಇದೆ. ಅದಕ್ಕೆ ಸದ್ಭಾವ ಅನ್ನದಿದ್ರೂ ಕೂಡ ಭಾವ ಅಂದ್ರ ಇದೆ ಅಂಥೇಳಿ ತಿಳ್ಕೊಳ್ಳೋದನ್ನು ಒಂದು ಕಡೆ ಅನಿವಾರ್ಯ ಇದೆ. ಭಾವ ಅಂದ್ರ ಬದಲಾಗುವಂಥದ್ದು ಅಂಥೇಳಿ ತಿಳ್ಕೊಳ್ಳೋದೇನೋ ಅನಿವಾರ್ಯ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಹ್ಯಾಗ ತಿಳ್ಕೊಳ್ಳೋದ ಅದನ್ನು ಬ್ರಾಕೆಟ್ ಒಳಗೆ ಬರಿಬೇಕಲ್ಲ ಅಂಥೇಳಿ ಬರವಣಿಗೆ ಒಳಗೆ ಬಹಳ ಕಡಿಮೆ ಬರ್ತಿದೆ ಬರವಣಿಗೆ ಒಳಗೆ. ತಿಳ್ಕೊಳ್ಳುವುದರಲ್ಲಿ ಅಧಿಕ ಬರ್ತಿದೆ ಅಲ್ಲೇನ್ರಿ? ತಿಳ್ಕೊಳ್ಳೋದರಲ್ಲಿ
ಅಧಿಕ ಬರ್ತಿದೆಯೇನು ಕಡಿಮೆ, ಅದಕ್ಕಿಂತ ಕಡಿಮೆ ಬರ್ತಿದೆ. ತಿಳ್ಕೊಳ್ಳುವುದರಲ್ಲಿ ಎಲ್ಲ ಬರ್ತಿದೆ, ಬಹಳಲ್ಲ, ಸಮಗ್ರ. ಬೇಗ ಯಾವಾಗ ಅರ್ಥ ಆಗ್ತಿದೆ, ಎಷ್ಟು ನಾವು ಅದರ ಕಡೆಗೆ ರುಚಿಪೂರ್ವಕ ಉಪಯೋಗ ತೊಡಗಿಸ್ತೇವಲ್ಲ ಅಷ್ಟು ಬೇಗನೆ. ಇಲ್ಲ ಅಂತಂದ್ರೆ ಅರೆ ಇದು ಸ್ವಾಭಾವಿಕವಾಗಿ ಓದು ವೇಳೆದೊಳಗೆ ಅರೆ ಯಾವ ಸಮಂತಭದ್ರಾಚಾರ್ಯ ದೇವ ನ್ಯಾಯಪೂರ್ವಕ, ನ್ಯಾಯದ ಪ್ರಸಿದ್ಧ ಮುನಿರಿ, ಅವರ ನ್ಯಾಯವನ್ನು ಕಲಿಸಿದಂಥವ್ರು, ತಿಳಿಸಿದಂಥವ್ರು, ಜಿನಾಗಮದೊಳಗ ನ್ಯಾಯವನ್ನು ಪ್ರಕಟಪಡಿಸಿದಂಥವ್ರು. ಅವರು ಹೇಳ್ತಾರೆ, ಒಂದು ಸಲ ಎರಡು ಸಲ ಹೇಳಿದ್ರೆ ಆಯ್ತು ಜೈನರಿಗೆ. ಇದು ವ್ಯವಹಾರದ ಕಥನ ಇದೆ, ಇದು ನಿಶ್ಚಯದ ಕಥನ ಇದೆ, ನಿಶ್ಚಯದಿಂದ ಹೀಗಿದೆ, ವ್ಯವಹಾರದಿಂದ ಹೀಗಿದೆ, ಪ್ರತಿ ಸಲ ಹೇಳಬೇಕಾದಂಥದ್ದು ಅವಶ್ಯಕತೆ ಇಲ್ಲ. ಅವನು ತಾನೇ ತಿಳ್ಕೊಳ್ತಾನೆ ಇದು ವ್ಯವಹಾರದ ಕಥನ ಇದೆ. ಈ ಪ್ರಕಾರ ವಿಕಲ್ಪ ಕೂಡ ಅವನಿಗೆ ಬರುವುದಿಲ್ಲ. ಇದು ವ್ಯವಹಾರದ ಕಥನ ಇದೆ ಅಂಥೇಳಿ ತಾನೇ ತಿಳ್ಕೊಳ್ತಾನಂತಲ್ಲ, ಇದು ವ್ಯವಹಾರದ ಕಥನ ಇದೆ ಅನ್ನೋ ವಿಕಲ್ಪ ಕೂಡ ಬರುವುದಿಲ್ಲ. ಅದನ್ನು ಆ ರೂಪದಿಂದನೇ ಅರ್ಥ ಮಾಡಿಕೊಂಡು ಹೋಗ್ತಾನೆ. ಈಗ ಜಿನಾಗಮದ ಅಭ್ಯಾಸವು ಜೀವದಲ್ಲಿ ಆಗುವಂಥ, ಜಿನಾಗಮದ ಅಭ್ಯಾಸದಿಂದ ಆಗಿರುವ ಲಾಭ ಇದೆ ಜ್ಞಾನದೊಳಗ. ಅದಕ್ಕೆ ಅಭ್ಯಾಸ ಸತತ ಮಾಡುವುದ್ರಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಅನಪರಾಧ ಮುನಿಹಿ ನ ಬದ್ಧೇತ್. ಎಂಥದ್ರಿ ಇದು ಮಾತು ಇದೆ. ಇದು ಮುನಿಯ ಸ್ವರೂಪವನ್ನ ಲೋಕಕ್ಕೆ ತೋರಿಸಿಕೊಡುವಂಥದ್ದು ಇದೆ. ಮುನಿಯ ಸ್ವರೂಪ ಏನಿದೆ? ಬಂಧನಕ್ಕೊಳಗಾಗೋದನೇ ಇಲ್ಲ. ಅನಪರಾಧಿನೇ ಅದನೋ, ಅಪರಾಧಿ ಇಲ್ಲವೇ ಇಲ್ಲ. ಅಪರಾಧಿಯ ಹೆಸರು ಮುನಿ ಅಲ್ಲ. ಮುನಿಯಲ್ಲೇ ಅಪರಾಧ ಇರುವುದಿಲ್ಲರಿ. ಅಪರಾಧ ಒಂದು ಬಂಧ ಭಾವನೆ ಇದೆ, ಮತ್ತಾವುದು ಅಪರಾಧ ಇಲ್ಲ. ಜೀವನಿಗೆ ಜೀವದ ಸಲುವಾಗಿ ಅಪರಾಧ ಒಂದು ಬಂಧ ಇದೆ. ಜೀವನಿಗೆ ಜೀವದ ಸಲುವಾಗಿ ಒಂದು ಕರ್ತವ್ಯ ಅಬಂಧ ಸ್ವಭಾವದೊಳಗ ವಿಹರಿಸುವುದೇ ಇದೆ. ಅಬಂಧ ಸ್ವಭಾವದ ಪರಿಚಯ ಮಾಡಿಕೊಳ್ಳೋದಿದೆ, ಅಬಂಧ ಸ್ವಭಾವದ ಅನುಭವ ಮಾಡುವುದಿದೆ, ಅಬಂಧ ಸ್ವಭಾವದೊಳಗ ಉಳಿದು ಬಿಡುವುದಿದೆ. ಬೇರೆ ಏನು ನೋಡಬೇಕಾದಂಥ ಪ್ರಸಂಗ ಇಲ್ಲ. ಮುನಿ ಅದಕ್ಕೆ ಅಂತಾರು, ಜಗತ್ತ ಭೋಗದ ಭಾವದೊಳಗ, ಜಗತ್ತ ಶರೀರದೊಳಗ, ಜಗತ್ತ ಸಂಸಾರದೊಳಗ ತಲ್ಲಿ ನೀರು ಎಳೆಯದೊಳಗ ಆ ಮುನಿಗಳ ಅರ್ಧ ನಿಶಾಕ ಸನ್ನಾಟ ವನವೇ ವನಚಾರಿ ಚಲತೆ ತಪ ಶಾಂತ ನಿರಾಕುಲ ಮಾನಸತಂ ತತ್ವೋಕ ಚಿಂತನ. ಶಾಂತ ನಿರಾಕುಲ ಮಾನಸತು. ಮಾನಸ ಅಂದ್ರ ಮನಸ್ಸ ಏನು? ಮನುಷ್ಯ. ಶಾಂತ ನಿರಾಕುಲ ಮಾನಸತು. ಮಾನಸ ಅಂದ್ರ ಮನಸ್ಸೇನು? ಮನುಷ್ಯ. ಶಾಂತ ನಿರಾಕುಲ ಮಾನಸತು. ಮಾನಸ ಅಂತಂದ್ರ ಮನಸ್ಸಂತೂ ಅಲ್ಲ, ಮನುಷ್ಯನೂ ಅಲ್ಲ. ಆದ್ರೆ ಮಾನಸತು ಅರ್ಥಾತ್ ಯಾವ ಪ್ರಕಾರ ನಿರ್ಮಲವಾದಂಥ ಮಾನಸ ಸರೋವರ ಇದೆಯಲ್ಲ, ಅಂಥ ಆತ್ಮ ನೀವಿದ್ದೀರಿ. ಅದರೊಳಗ ಹಂಸ ಹಂಸ ಹಂಸದ ಸಮಾನ ಉಪಯೋಗ ಇದೆ. ಅದ ಅಲ್ಲಿ ವಿಹರಿಸ್ತಾ ಇದೆ. ಜ್ಞಾನಿಗಳದರಲ್ಲಿ ವಿಹರಿಸುತ್ತಿರುವರು. ಎಂಥ ಭಜನೆ ಇದೆ ರೀ. ಜಿನಾಗಮದ ಮಾತು ಬರ್ತಿದೆಯಲ್ಲ, ಪ್ರವಹಿಸುತ್ತಿರುವುದು ಅವಿರತವಾಗಿ ಅಂಥೇಳಿ ಭಜನೆ ಬರ್ತಿದೆ. ಅದರಲ್ಲಿ ಜ್ಞಾನಿಗಳದರಲ್ಲಿ ವಿಹರಿಸುತ್ತಿರುವುದು. ಜ್ಞಾನಿ ರೂಪದ ರಾಜಹಂಸಗಳ ಆ ಮಾನಸ ಸರೋವರದೊಳಗೆ, ಮಾನಸ ಸರೋವರ ಸ್ವಚ್ಛ ಸ್ವಚ್ಛ ಆತ್ಮರೂಪದ ಸರೋವರ, ಪರಮ ಸ್ವಚ್ಛ ಎಂದೂ ಅದರೊಳಗ ವಿಪರೀತ ಮನ್ನನೆಯ ಕಲೆನೂ ಕಾಣಿಸಲಿಲ್ಲ, ವಿಪರೀತ ಮನ್ನನೆ ಪ್ರವೇಶ ಮಾಡಲಿಲ್ಲ. ಅದರದೊಂದು ಕಪ್ಪು ಚುಕ್ಕೆ ಅದರೊಳಗೆ ಪ್ರತಿಫಲಿತ ಆಗಲಿಲ್ಲ. ಅಂಥ ಪರಮ ಸ್ವಚ್ಛ ಆತ್ಮನಲ್ಲೇ ಈ ಪರ್ಯಾಯಗಳ ಸಂತೋಷದಿಂದ ವಿಹರಿಸ್ತಾ ಇದ್ದಾವೆ, ಕ್ರೀಡಿಸ್ತಾ ಇದ್ದಾವೆ. ಅರ್ಧ ನಿಶಾಕ ಸನ್ನಾಟ ವನಮೇ ವನಚಾರಿ ಚರ್ತೇವೋ ತವ ಶಾಂತ ನಿರಾಕುಲ ಮಾನಸ ತುಂ ತತ್ವೋಂಕ ಚಿಂತನೆ.
ಲೋಕದೊಳಗ ಯಾವೆಲ್ಲ ಪಾಪದ ಕಾರ್ಯ ಆಗ್ತಾವಲ್ಲ ಅವೆಲ್ಲ ರಾತ್ರಿ ಆಗ್ತಾವೆ. ಕಳವು, ಕುಶೀಲ, ಮರಣ ಕೂಡ ಸ್ವಲ್ಪ ರಾತ್ರಿನ ವಿಹಾರ ಮಾಡ್ತೈತೆ. ರೋಗದ ತೀವ್ರತೆ ಎಲ್ಲ ರಾತ್ರಿ. ನಿನ್ನೆ ರಾತ್ರಿನ ಒಯ್ದಿದ್ರಂತ ಆಸ್ಪತ್ರೆಗೆ ಅಂತ ಬಹಳ ಕಡೆ ಕೇಳ್ತೇವಲ್ಲ. ಅಂದ್ರೆ ಅಶುಭದ್ದು ಏನಿದೆ ಅದರ ರಾಜ್ಯ ಅಂಧಕಾರದೊಳಗೆ. ಆದರೆ ಜಗತ್ತೆಲ್ಲ ಅಂಧಕಾರದೊಳಗೆ ಮುಳುಗಿರುವ ವೇಳೆದೊಳಗ ಜ್ಞಾನಿ ಮಹಾಪುರುಷ ಆ ಸ್ವಚ್ಛವಾದಂಥ ನಿರ್ಮಲವಾದಂಥ ಮಾನಸ ಸರೋವರ ಸದೃಶನಿರುವಂಥ ನಿಜಾತ್ಮನ ಕೊಳದಲ್ಲಿ ಕ್ರೀಡಿಸ್ತಾ ಇರ್ತಾರೆ. ಅವ್ರಿಗೆ ಜಗತ್ತಿನಲ್ಲಿ ಏನೇನು ನಡೆದಿದೆ ಏನೂ ಗೊತ್ತಿರೋದಿಲ್ಲ, ಗೊತ್ತು ಮಾಡಿಕೊಳ್ಳುವ ಅವಶ್ಯಕತೆ ಅವರಿಗೆ. ಮುನಿರಾಜರ ನಗರದೊಳಗ ಆಹಾರದ ಸಲುವಾಗಿ ಬರ್ತಾರೆ. ಆ ವೇಳೆದೊಳಗ ಒಂದು ಮನೆ ಎದುರ ಆನಂದದ ನೃತ್ಯ ನಡೆದಿರ್ತಿದೆ, ವಾದ್ಯ ಬಾರಿಸ್ತಾ ಇರ್ತಾವೆ. ಏನು ನಡೆದಿದೆ ಅನ್ನುವಂಥ ವಿಕಲ್ಪ ಅವರ ಅಂತರಂಗದೊಳಗೆ ಉದಿಸಿ ಬರೋದನ್ನೇ ಇಲ್ಲ. ಕೇಳೋದ, ಹಿಂತಿರುಗಿ ನೋಡೋದ ಅಥವಾ ನಿರೀಕ್ಷಣೆ ಮಾಡಿ ನೋಡೋದಂತೂ ಮಾತನೇ ಇಲ್ಲ. ಆದ್ರೆ ಅವರ ಅಂತರಂಗದೊಳಗ ಇದೇನು ನಡೆದಿದೆ ಅಂಥೇಳಿ ಒಂದು ಸೂಕ್ಷ್ಮ ವಿಕಲ್ಪ ಕೂಡ ಬರುವುದಿಲ್ಲ. ಸಂಜ್ವಲನ ಇದೆಯಲ್ಲ, ಅರೆ ಸಂಜ್ವಲನ ಸ್ವಭಾವದ ಮಹಿಮೆ ಮಾಡುವಂಥದ್ದು ಕಷಾಯ ಇದೆ ವಿನಃ ಪರದ್ರವ್ಯದ ಕುರಿತು ವಿಕಲ್ಪ ಉತ್ಪನ್ನ ಮಾಡುವಂಥ ಸಾಮರ್ಥ್ಯ ಅದರಲ್ಲಿ ಇಲ್ಲ. ಏನು ಅವಶ್ಯಕ ಇದೆ ರೀ? ನಮಗೂ ಕೂಡ ನೋಡತಿರ್ಲಿಲ್ಲ. ಇದಂತೂ ತಾವು ಅವಲೋಕನೆ ಮಾಡಿದ್ದೀರಿ, ಒಳ್ಳೆಯ ಮಾತಿದೆ. ಆದರೆ ನಿಜವಾಗಿ ವಿಚಾರ ಮಾಡಿದರೆ ನಮಗೆ ಅವಶ್ಯಕತೆ ಏನಿದೆ? ಮಂದಿರದೊಳಗೆ ಹೋದ ನಂತರ ಕೂಡ ಬೇರೆ ಏನೇನರೇ ನೋಡೋದು ಅವಶ್ಯಕರೇ? ಯಾ ತ್ರಿಲೋಕ ಪೂಜ್ಯ ತ್ವಯಿಸತಿ ಪರಮಾತ್ಮ. ಮತ್ತಲ್ಲಿ ನಾವು ಉಡುವಂಥ ವಸ್ತ್ರ, ನಾವು ತೊಡುವಂಥ ಏನು ಮಾಲೆ, ಏನೇನು ಅದಾವು, ನಾವು ಬಳಸುವಂಥ ಪಾತ್ರೆ, ಅವುಗಳ ಕಡೆಗೆ ನೋಡೋದಿದೆ. ಟೇಬಲ್ ಇದೆ, ನಮ್ಮ ಮನೆಯಲ್ಲೇನೋ ಅದಾವಲ್ಲ. ಪಾತ್ರೆ ನಮ್ಮ ಮನೆಯಲ್ಲೇನೋ ಅದಾವಲ್ಲ. ವಸ್ತ್ರ, ಮಾಲೆ ನಮ್ಮ ಮನೆಯಲ್ಲೇ. ದುರ್ಭಾಗ್ಯದಿಂದ ಮಂದಿರದೊಳಗೆ ಅವೆಲ್ಲ ಕಾಣಿಸ್ತಾ ಇದ್ದಾವೆ. ಆದರೆ ಅವುಗಳನ್ನು ನೋಡಿ ವಿಕಲ್ಪ ಮಾಡುವ ಅವಶ್ಯಕತೆ ನಮಗಿಲ್ಲವೇ ಇಲ್ಲ. ಒಂದ್ಸಲ ಅನಂತ್ ಕುಮಾರ್ ಹೇಳಿದರು, ಅಲ್ಲಿ ಮೈಸೂರೊಳಗೆ ಮಂದಿರ ಆಗುವ ವೇಳೆದೊಳಗೆ ಅಲ್ಲಿ ಯಕ್ಷ ಯಕ್ಷಿಣಿ ಕೂರಿಸೋದಿಲ್ಲ, ಹಾಗೆ ಹೀಗೆ ಏನಾದ್ರು ತಕರಾರ ಮಾಡಿ ಮಂದಿರದೊಳಗಿನ ಹೊರಗೆ ಬಂದು ಹೀಗೆ ಅಂತ ಹೇಳಿ. ಅದಕ್ಕೆ ಅಪ್ಪಾಜಿ ಹೇಳಿದರು, ಮಾರ್ಕೆಟ್ ಒಳಗೆ ನಾವು ತರಕಾರಿ ಕೊಳ್ಳಿಕ್ಕೆ ಹೋದ ನಂತರ ಅಲ್ಲಿ ಕಂದಮೂಲ ಇರೋವಲ್ಲ, ಏನು ನಾನು ಕೊಳ್ಳೋದನ್ನು ಅಲ್ಲಿ ಇಡಬೇಡ ಅಂಥೇಳಿ ಹೇಳುವ ಅಧಿಕಾರ ನಮಗೇನಿದೆ. ನಾವು ಏನು ಬೇಕು ಅಷ್ಟು ಕೊಳ್ಳೋದಿದೆ, ಅದರ ಕಡೆ ನೋಡುವ ಅವಶ್ಯಕತೆ. ಎಂಥ ಮಾತರಿ ಒಂದೊಂದು. ಹಾಗಾದ್ರೆ ಅವ್ರದ್ದು ತಪ್ಪಿತ್ತನ? ಅವ್ರದ್ದು ಸರಿನೇ ಇತ್ತು. ಏನ ಜನರು ಮೊದಲೇ ಅಜ್ಞಾನಿ, ಅದೆಲ್ಲ ಮಂದಿರದೊಳಗೆ ಬೇಡ, ಮಂದಿರ ಪವಿತ್ರ ಇರಬೇಕು ಅನ್ನೋ ಅಭಿಪ್ರಾಯ ಅವ್ರದ್ದಿತ್ತು. ಆದ್ರೆ ಆ ಅಭಿಪ್ರಾಯವನ್ನು ಕೇಳುವ ಸಮಾಜ ಬೇಕಲ್ಲ, ಬೇಕೇನು ಬೇಡ್ರಿ? ದುರ್ಮಾರ್ಗದ ಕಡೆಗೆ ಹೋಗುವಂಥದ್ದು ಸಮಾಜದೊಳಗ ಯೋಗ್ಯತೆ ಇರುವ ವೇಳೆದೊಳಗ ಬರೀ ನಾಮದ ಜೈನತ್ವವನ್ನು ಧಾರಣ ಮಾಡಿರುವಂಥದ್ದು. ಅರೆ ನಾಮದಿಂದ ಕೂಡ ಜೈನ್ ಅಂಥೇಳಿ ಹೇಳಿಸಿಕೊಳ್ಳುವಂಥದ್ದು ಅಭಿಮಾನ ಕೆಲವರಲ್ಲಿ ಇಲ್ರಿ. ನಾ ಜೈನ್ ಇದ್ದೇನೆ. ಅರೆ ಬ್ರಿಟಿಷ್ ಸಾಮ್ರಾಜ್ಯ ಯಾವಾಗ ಭಾರತದೊಳಗಿತ್ತು ಆವಾಗ ಯಾವುದಾದ್ರೂ ಕೇಸಕ್ಕೆ ಸಂಬಂಧಿಸಿದ ಹಾಗೆ ಕೋರ್ಟ್ದೊಳಗೆ ನಾ ಜೈನ್ ಇದ್ದೇನೆ ಇಷ್ಟು ಹೇಳಿದ್ರೆ ಅವನ ಮಾತಿನ ವಿಶ್ವಾಸ ಮಾಡ್ತಿದ್ದಾರೆ ಅವರು, ವಿದೇಶಿಯರು. ಮತ್ತು ಇಂದು ಏನು ಉಳಿದಿದೆ ಇಷ್ಟು ಶೀಘ್ರಗತಿಯಿಂದ ನಾಶ ಆಗಲಿಕ್ಕೆ ನಾನು ಒಂದು ರೀತಿ ಕಾರಣ ಅದೇನೋ ಅಥವಾ ಇಲ್ರಿ? ಏನು ಸಮಾಜ ನನ್ನಿಂದ ಬೇರೆ ಇದೀರಿ? ಇದನ್ನು ನಾವು ತಿಳಿಬೇಕಲ್ಲ. ನಾನು ಸಮಾಜದ ಒಂದು ಅಂಗಿ ಇದ್ದೇನೆ, ಸಂಪೂರ್ಣ ಸಮಾಜನೇ ಇದ್ದೇನೆ ಹೇಳಿ. ಒಂದು ಅಪೇಕ್ಷಾದಿಂದ ಸಂಪೂರ್ಣ ಸಮಾಜ. ನಾನು ಸಮಾಜವನ್ನು ನೋಡುವ ದೃಷ್ಟಿ, ಸಮಾಜ ಅಂದ್ರೆ ಸಮಾಜ ಅಲ್ಲ, ಸಮಾಜವನ್ನು ನೋಡುವ ದೃಷ್ಟಿ. ಹಾಗಾದ್ರೆ ನನ್ನ ದೃಷ್ಟಿ ಹಾಗಿರ್ಬೇಕಾದ್ರೆ ನಾನು ಸ್ವಯಂ ಹಾಗಿದ್ದೇನೆ.
ಹೌದು ಅಥವಾ ಬರ್ತಿದೆಯಲ್ಲ. ಮಹಾಭಾರತಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಕಡೆಗೆ ಏನ ದುರ್ಯೋಧನನಿಗೆ ಪ್ರಶ್ನೆ ಮಾಡ್ತಾರೋ, ಜಗತ್ತಿನೊಳಗೆ ಸಜ್ಜನ ಪುರುಷರು ಎಷ್ಟದಾರೋ, ಯಾವ ಒಬ್ಬೂ ಇಲ್ಲ ಅಂತ ಹೇಳ್ತಾನಂತೆ. ಯುಧಿಷ್ಠರಿಗೆ ಕೇಳಿದರೆ ಸಜ್ಜನ ಪುರುಷರು, ಅರೆ ಎಲ್ಲರೂ ಸಜ್ಜನೆ, ದುರ್ಜನ ಯಾರಿದ್ದಾರೆ ಅಂತ. ಕಾಲ ಒಂದೇ ಇರಲಿ, ಸಮಕಾಲೀನಲ್ಲ ಅವರಿಬ್ಬರು. ಏನು ಒಬ್ಬ ಆಗಿ ಹೋದ ನಂತರ ಸಾವಿರಾರು ವರ್ಷದ ಮೇಲೆ ಇನ್ನೊಬ್ಬ ಆದ. ಆದರೆ ನೋಡುವ ದೃಷ್ಟಿ ಹಾಗಿರ್ಬೇಕಾದ್ರೆ ಸ್ವಯಂ ತಾನು ಹಾಗೇ ಇರಬೇಕಲ್ಲ. ಏನು ಬರೀ ಕೃತ್ರಿಮವಾಗಿ ನೋಡೋದಿದೆ. ಹೇಗೆ ನಾನಿದ್ದೇನೋ ಹಾಗೆ ಜಗತ್ತು ಕಾಣಿಸ್ತಿದೆ. ನನ್ನೊಳಗೆ ದುರ್ಭಾವನೆಗಳ, ದುರಭಿಮಾನಗಳ, ಕಷಾಯಗಳ, ವಿಷಯೇಚ್ಛೆಗಳ ರೂಪದ ಸರ್ಪಗಳ ತುಂಬಿಕೊಂಡಿದ್ದು ಅಂತಂದ್ರೆ ನಾನು ಇನ್ನೊಬ್ಬರನ್ನು ನೋಡೋದು ಹಾಗೆ ನೋಡೋದಲ್ಲ. ಮಹಾಪುರುಷರಿಗೆ ಕೂಡ ಕಲಂಕ ತಗಲಿಸಿ ನೋಡ್ತೇವೆ. ಧರ್ಮಾತ್ಮ ಜೀವರುಗಳಿಗೆ, ಜ್ಞಾನಿ ಜೀವರುಗಳಿಗೆ ಕೂಡ ಕಲಂಕ ರೂಪದಿಂದ, ಅಪರಾಧಿ ರೂಪದಿಂದ ನೋಡ್ತೇವೆ. ಆದರೆ ಸಜ್ಜನ ಪುರುಷ ಎಲ್ಲರನ್ನು, ತನ್ನನ್ನು ಕೊಲೆ ಮಾಡಲಿಕ್ಕೆ ಬಂದವರನ್ನು ಕೂಡ ತೋಡರಮಲ್ಲ. ಅಮರ್ಚಂದ ದಿವಾನ್ ಸಿಂಹಕ್ಕೆ ಭಯ ಪಡಲಿಲ್ಲ, ತೋಡರಮಲ್ಲ. ಆನೆಯ ಕಾಲು ಕೆಳಗೆ ಸಿಕ್ಕೊಳ್ಳುವ ಸಲುವಾಗಿ ಭಯ ಪಡಲಿಲ್ಲ. ಯಾಕೆ? ಆನೆಯನ್ನು ನನ್ನನ್ನು ಸಾಯಿಸೋದು ಸಾಧ್ಯ ಇದೆ, ದೊರೆಯನ್ನು ನನಗೆ ಶಿಕ್ಷೆ ವಿಧಿಸೋದು ಸಾಧ್ಯ ಇದೆ. ನಿಜವಾಗಿ ಜೀವನಿಗೆ ಜೀವ ಸ್ವರೂಪ ಮತ್ತು ಪೂರ್ವಬದ್ಧ ಕರ್ಮಗಳ ಸ್ವರೂಪ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಯಾರೂ ದೋಷಿಯಾಗಿ ಕಾಣೋದನ್ನ ಇಲ್ಲ, ಯಾವ ವಸ್ತು ಭಯಾನಕವಾಗಿ ಕಾಣೋದನ್ನ ಇಲ್ಲ. ಸಿಂಹ ಕೂಡ ಮಿತ್ರನೇ ಇದೆ. ರಾಜಚಂದ್ರ ಅವರಿಗೆ ಕಲ್ಪನೆಯೊಳಗೆ ಏನು ಮುನಿ ಜೀವನದ ಒಂದು ಚಿತ್ರಣ ನಡೆದಿತ್ತು, ಅದರೊಳಗೆ ಸಿಂಹ ಏನಿತ್ತು, ಪರಮ ಮಿತ್ರ ಅಂತ ಹೇಳಿ ಶಬ್ದ ಪ್ರಯೋಗ ಇದೆ ಅಲ್ಲಿ. ಪರಮ ಮಿತ್ರ ಹೀಗಿರುವೆಳದೊಳಗೆ ಎರಡು ಮಾತು ಏನು ಹೇಳಿತು? ಆತ್ಮನ ಸ್ವರೂಪ ಅರೂಪಿ ಇದ್ದಾನೆ, ತುಂಡರಿಸುವುದಿಲ್ಲ, ಬಾಧೆಗೊಳಗಾಗುವುದಿಲ್ಲ ಯಾವುದರಿಂದನೂ. ಒಂದು ಆತ್ಮನ ಸ್ವರೂಪ ಮತ್ತು ಪೂರ್ವ ಕರ್ಮದ ಸ್ವರೂಪ. ಯಾವಾಗ ಎಂಥದ್ದು ಮಾಡಿದೆ ಗೊತ್ತಿಲ್ಲಲ್ಲ. ಆದರೆ ಈಗ ಕರ್ಮದ ಉದಯ ಬಂದ ಮೇಲೆ ಹೊಸ ಕರ್ಮ ಅದಕ್ಕಿಂತ ಬಲಿಷ್ಠ ಕಟ್ಟಿಕೊಳ್ಳೋದ, ಇದೇನು ಬುದ್ಧಿವಂತಿಕೆ ಅಲ್ಲ. ಉದಯದ ಅರ್ಥ ಏನಿದೆ? ಹೊರಟು ಹೋಗ್ತಾ ಇದೆ. ಸ್ಥಿತಿ ಪೂರೈಸಿ ಹೊರಟು ಹೋಗುವವು ನನಗೆ ನೀತಾಗದು ಹರುಷ ಶೋಕ. ಭಜನೆಯೊಳಗೆ ಬಂತಲ್ಲ, ಸ್ಥಿತಿ ಪೂರೈಸಿ ಹೊರಟು ಹೋಗುವವು. ಏನು ಮಾಡ್ತಾ ಇದ್ದಾವು ಕರ್ಮ? ನನಗೇನಾರು ಮಾಡ್ತಾ ಇದ್ದಾವೇನ? ನಿಜವಾಗಿ ಯಾವ ಜೀವಕ್ಕೆ ಯಾವ ಪೂರ್ವ ಕರ್ಮ ಏನು ಮಾಡ್ತಾ ಇದೆ, ಅದರ ಸ್ಥಿತಿ ಪೂರ್ಣ ಆದ ನಂತರ ಅದು ಅಕರ್ಮ ರೂಪ ಆಗಿ ಹೋಗ್ತಾ ಇದೆ. ಕಾರ್ಮನ ವರ್ಗನ ಈ ಜೀವದ ಪರಿಣಾಮದ ನಿಮಿತ್ತ ಪಡೆದು ಕರ್ಮರೂಪ ಆಗಿತ್ತಲ್ಲ, ಆ ಕರ್ಮರೂಪ ಆಗುವೆಳೆದೊಳಗ ಸ್ಥಿತಿ ಬಂಧ ಆದದ್ದಿತ್ತು. ಆ ಸ್ಥಿತಿ ಪೂರ್ಣ ಆದ ನಂತರ ಆ ಕರ್ಮರೂಪ ಆಗಿರುವಂತಹ ಕಾರ್ಮನ ವರ್ಗನ ರೂಪ ಆಗಿ ಹೋಗ್ತಿದೆ. ಏನಿದೆ ಇದರಲ್ಲಿ? ಭಯ ಪಡುವಂಥದ್ದೇನಿದೆ ಹೇಳ್ರಿ? ತತ್ವಜ್ಞಾನದ ಪ್ರಾಪ್ತಿ ಆದ ನಂತರ ಭಯ ಪಡುವಂಥದ್ದೇನಿದೆ? ಎರಡು ಮಾತಿನ ನಿರ್ಣಯ ಆದ್ರೆ ಸಾಕು. ವಿಕಲ್ಪದೊಳಗಾಗಲಿ, ವಿಕಲ್ಪದೊಳಗ ಮಹಾನ್ ಭಯ ಎಲ್ಲ ಕಳೆದು ಹೋಗ್ತಿದೆ. ವಿಕಲ್ಪದೊಳಗೆ ಏನ? ನಾನಂತೂ ಸಾಯುವುದಿಲ್ಲ, ಅರೂಪಿ ಚಿನ್ಮಾತ್ರ ವಸ್ತು ಇದ್ದೇನೋ ಅಥವಾ ಇಲ್ಲ, ಯಾರಿಗೆ ಗೊತ್ತಾ? ಸರ್ವಜ್ಞ ಭಗವಂತರು ಹೇಳ್ತಾರೆ, ಅಂದಮೇಲೆ ಇದ್ದಿರ್ಬೇಕು. ಹಾಗೆ ಇರುವುದಿಲ್ರಿ ವಸ್ತು ಸ್ವರೂಪ. ಜ್ಞಾನಿಯ ಮಾತ. ಜ್ಞಾನಿ ಯಾರಿಗಂತಾರೆ? ಅನುಭವದ ಅಭಾವದೊಳಗೂ ಕೂಡ ಸರ್ವಜ್ಞರ ವಚನದ ಮೇಲಿಂದ ಮತ್ತು ಅನುಮಾನ ಜ್ಞಾನದಿಂದ ಏನು ತಿಳಿತಾನೋ,
ನಾನು ಹೌದು ಸರ್ವಜ್ಞ ಪ್ರಭು ಹಾಗೆ ಹೇಳಿದಾರೋ ಹಾಗೇ ಅರೂಪಿ ತತ್ವ ಇದ್ದೇನೆ, ಅನಂತ ಕಾಲದಿಂದ ಇದ್ದೇನೆ, ಅನಂತ ಕಾಲದಿಂದ ಇದ್ದೇನೆ ಅಂದಮೇಲೆ ಅನಂತ ಕಾಲದವರೆಗೆ ಇರುವವನೇ ಇದ್ದೇನೆ. ಅನಂತ ಕಾಲದಿಂದ ಅರೆ ನಿಗೋಧದೊಳಗೆ ನನಗೇನೂ ಆಗಿಲ್ಲ, 7ನೇ ನರಕದೊಳಗೆ ನನಗೇನೂ ಆಗಿಲ್ಲ. ತಿಲ ತಿಲ ಕರೈ ದೇಹಕ್ಕೆ ಖಂಡ, ಆ ದೇಹವನ್ನ ಎಳ್ಳು ಕಾಳಿನಷ್ಟು ಸಣ್ಣ ಸಣ್ಣ ಚೂರು ಮಾಡಿ ಎಸೆದ್ರೂ ನನಗೇನಾಗಿಲ್ಲ. ಆಗಿದೇನ್ರಿ? ಇಲ್ಲ. 33 ಸಾಗರೋಪಮ ಕಾಲದವರೆಗೆ ಒಂದು ಕಣ ಆಹಾರ ಇಲ್ಲದ ನಾನು ಬದುಕಿದ್ದೇನೆ. ವಿಶ್ವಾಸ ಮಾಡ್ಲಿಕ್ಕೆ ಬೇಕ್ರಿ. ಅಲ್ಲೇ 33 ಸಾಗರೋಪಮ. ಅರೆ ಇಲ್ಲಿ ನೋಡುವುದಿಲ್ಲೇನ? ನೋಡ್ತೇವೋ ಅಥವಾ ಇಲ್ರಿ? ನೋಡ್ತೇವೆ, ಪ್ರತ್ಯಕ್ಷ ನೋಡ್ತೇವೋ ಅಥವಾ ಇಲ್ಲ. ಅವನಿಗೆ ರಾಗದ ಯಾವುದೋ ಒಂದು ಕಾರ್ಯದ ಕುರಿತು ತೀವ್ರ ರಾಗ ಇರುವ ವೇಳೆದೊಳಗ ಆ ರಾಗದಲ್ಲಿ ಒಂದಾಗಿ ಅವನು ಪ್ರವರ್ತಿಸ್ತಾ ಇರುವ ವೇಳೆದೊಳಗ ಗಂಟೆಗಳು ಕಳೆದು ಹೋದ್ರೂ ಅವನಿಗೆ ಹಸಿವೆಯ ಬಾಧೆ ಇಲ್ಲ. ದಿವಸ ಪೂರ್ಣ ಆದ್ರೂ ಕೂಡ ಅವನಿಗೆ ಹಸಿವೆಯ ಬಾಧೆ. ಮಗನ ಮದುವೆ ತರಿಸ್ತಾ ಇರ್ತಿದೆ. ನೆಂಟ್ರ 12 ಗಂಟೆಗೆ ಬರೋರಿದ್ರು ಮುಂಜಾನೆ. ಇವು ಊಟ ಮಾಡಿ ತಯಾರಾಗಿದ್ದ ಅವರು 11ವರೆಗೆನ ಬಂದರ್ರೆ. ಅವಾಗ ಅವನಿಗೆ ಊಟದ ಕುರಿತಾಗಿ ಕ್ಷುಧಾಬಾಧೆಯ ದುಃಖ ಆಗ್ತಿದೆ, ಆನಂದ ಆಗ್ತಿದೆ ರೀ. ಅರೇ ನನ್ನ ಮಗನಿಗೆ ಹೆಣ್ಣು ಕೊಡ್ಲಿಕ್ಕೆ ಅವರು ಆತುರದಾರ, ಬಂದರು ಅಂತ ಹೇಳಿ ಖುಷಿ ಆಗ್ತಿದೆ. ಅವರು ಮತ್ತೆ ಯಾರ್ದೋ ತಮ್ಮ ಸಂಬಂಧಿಕರ ಮನೆಗೆ ಹೋಗ್ತಾರೆ. ಇಲ್ಲೇ ಇದೆ 5 ಮಿನಿಟ್ ಹೋಗಿ ಬರ್ತೇವಂತಾರೆ. ಅವ್ರು ಬರ್ಲಿ ಅಂತ ಹೇಳಿ ಮತ್ತೆ ಹಾಗೆ ಕೂಡ್ತಾನ್ರಿ. ಅವರು ಬರ್ತಾರೆ, ಮಾತುಕತೆ ಆರಂಭ ಆಗ್ತಿದೆ. ಸಾಯಂಕಾಲ ಆಗ್ತಿದೆ, ವಾಸನೂ ತಪ್ತಿದೆ ರೀ. ಆವಾಗ ವಾಸದ ಯಾವ ಸಮಯ ಮೀರ್ತಾ ಇರ್ತಿದೆ ಆ ವೇಳೆದೊಳಗೆ ನಿಶ್ಚಿತಾರ್ಥ ಆಗ್ತಿದೆ ರೀ. ಅದೇ ಬರೀತಾರೆ. ಆವಾಗ ಅವನಿಗೆ ಸಂತೋಷ ಆಗ್ತಿದೆ, ಊಟನೇ ಮಾಡಿಲ್ಲ ಅಂಥೇಳಿ ಲಕ್ಷ್ಯಕ್ಕೆ ಬರ್ತಿದೆ ರೀ. ವಿಚಾರ ಮಾಡು. ಹಾಗಾದ್ರೆ ಇಲ್ಲಿ ಹೀಗಾಗೋ ಸಾಧ್ಯ ಇದೆ ಅಂದಮೇಲೆ ಅಲ್ಲಿ ದೇಹ ಎಂಥದ್ದಿದೆ ನರಕದೊಳಗ? ಅದೊಂದು ಅನುಕೂಲ ಬಹಳ ಇದೆ. ದೇಹ ಎಂಥದ್ದಿದೆ? ಪಿತ್ತ ಹೇಳ್ತಿದೆ ಅನ್ನೋ ಮಾತಿಲ್ರಿ, ಸಪ್ತಧಾತು ರಹಿತ ಇದೆ. ಆಹಾರ ಇಲ್ಲಂದ್ರೆ ಪಿತ್ತದ ಉದ್ರೇಕ ಆಗ್ತಿದೆ ಇಲ್ಲ. ಅಲ್ಲಿ ಪಿತ್ತಗಿತ್ತ ಏನೂ ಇಲ್ಲ. ವೈಕ್ರಿಯಿಕ ಶರೀರ, ಸಪ್ತಧಾತು ರಹಿತ. ದುಃಖ ಭೋಗಿಸುವ ಸಲುವಾಗಿ ಕೂಡ ಇಷ್ಟ ಅನುಕೂಲ ಇದೆ ರೀ ಜೀವಕ್ಕ. ಪಿತ್ತದ ವಿಕಾರದಿಂದ ತಲೆನೋಯ್ತಾ ಕೂತಂದ್ರೆ ಅಲ್ಲಿ ಸಂಘರ್ಷ ಯಾರು ಮಾಡವ್ರೆ? ನಾರಕಿಗಳು ಒಂದು ಕ್ಷಣನೂ ಬಿಡುವುದಿಲ್ಲ. ಓದಿದ್ದಾಯ್ತಲ್ಲ ಭಾವನಾಧಿಕಾರದೊಳಗ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಕೂಡ ಇಂಥ ಕಾರ್ಯ ಮಾಡಬಾರ್ದಂತ ಹೇಳಿ ಪರಿಣಾಮದೊಳಗೆ ಬಂದ್ರೂ ತಾನಾಗೇನ ಕೈ ಎತ್ತತಾವ, ತಾನಾಗೇನ ಅಂಥ ಪ್ರವೃತ್ತಿ ಸಮ್ಯಕ್ ದೃಷ್ಟಿ ಜೀವನಿಗೆ ಆಗ್ತಿದೆ ರೀ. ಏನಿದೆ ಕರ್ಮ ಭೋಗಿಸೋ ಸಲುವಾಗಿ ಕೂಡ ಜೀವಕ್ಕೆ ಶರೀರದ ಅನುಕೂಲತೆ ಇದೆ. ಹಾಗಾದ್ರೆ ಧರ್ಮ ಮಾಡೋ ವೇಳೆದೊಳಗೆ ನೀನು ಶರೀರದ ಕಡೆ ಲಕ್ಷ್ಯ ಕೊಡುವ ಏನು ಅವಶ್ಯಕತೆ ಇದೆ? ನೀನು ಧರ್ಮ ಮಾರ್ಗದಲ್ಲಿ ನಡೆದೆ ಅಂತಂದ್ರೆ ಶರೀರ ತಾನಾಗೇನ ಅನುಕೂಲ ಆಗಿ ಬೆನ್ನು ಹತ್ತುತ್ತಿದೆ ರೀ. ಆದರೆ ನಮಗೆ ಶರೀರ ಅನುಕೂಲ ಬೇಕಲ್ಲ, ಧ್ಯಾನ ಮಾಡಲಿಕ್ಕೆ, ಸ್ವಾಧ್ಯಾಯ ಮಾಡಲಿಕ್ಕೆ, ಆ ಉಪವಾಸ ಏಕಾಸನ ಇದ್ದದ ದಿವಸ ಒಳ್ಳೊಳ್ಳೆ ಪದಾರ್ಥಗಳನ್ನು ತಿನ್ನೋದು. ಇದೆಲ್ಲ ಜೈನರಲ್ಲೇ ಹೇಗೆ ಬಂತೋ ಇದನ್ನು ವಿಚಾರ ಮಾಡೋದು ಕಠಿಣ ಇದೆ. ಜೈನರಲ್ಲೇ ಸಂಯಮಿಗಳಲ್ಲೇ ಹೇಗೆ ಬಂತ್ರಿ ಇದೆಲ್ಲ? ಸಂಯಮದ ವ್ಯಾಖ್ಯಾ ಏನಿದೆ ಸುಧಾ? ಅದರೊಳಗೆ ಯಾವ ಪ್ರಕಾರದ ಆಚರಣೆ ನಡೆದಿದೆ ಇದೆ? ಅಂದ್ರನ ಜೈನ ಅಲ್ಲನರೇ ಅವು ಜೀವ. ಧರ್ಮಾಯ ಪಾಪಾನಿ ಸಮಾಚರಂತೆ. ಧನಂಜಯ ಕವಿ ಹೇಳಿದಲ್ಲ ಪಾಪ, ಅವ ಪಾಪ ನಾ ಪಾಪ. ಗುಣಾಯ ದೋಷಾನಿ ಧರ್ಮಾಯ ಪಾಪಾನಿ ಸಮಾಚರ. ಧರ್ಮದ ಹೆಸರಿನ ಮೇಲೆ ಪಾಪ. ಅಷ್ಟಮಿ ದಶಲಕ್ಷಣ ಎಲ್ಲಿದೆ?
ಪರಿಣಾಮದೊಳಗ ದೇಹ ಬುದ್ಧಿ ಬಿಡುವುದರ ಸಲುವಾಗಿ ಅನುಕೂಲ ಪ್ರವೃತ್ತಿ ಇದೆಯೋ ಅಥವಾ ದೇಹವನ್ನು ಗಟ್ಟಿಯಾಗಿರಿಸಿ ವ್ರತ ಸಂಯಮ ಮಾಡಬೇಕನ್ನೋ ಇದೆ. ವಿಚಾರ ಮಾಡಿದ್ರೆ ನಿಜವಾಗಿ ದುಃಖದ ಮಾತು. ದೇಹದ ಲಕ್ಷಣ ಬಿಡುವುದಿದೆ, ದೇಹವನ್ನೇ ಬಿಡುವುದಿದೆ. ಯಾವಾಗ? ಶಾಶ್ವತ ರೂಪದಿಂದ. ದೇಹದ ಲಕ್ಷ್ಯ ಬಿಡುವುದಂದ್ರೆ ಏನು? ಶಾಶ್ವತ ರೂಪದಿಂದ ದೇಹದ ಅಭಾವ ಮಾಡುವಂಥ ಉದ್ಯಮ ಮಾಡುವುದಿದೆ. ಸಿದ್ಧರಿಗೆ ದೇಹ ಇದೆ ಅನ್ರಿ, ಹಾಗಾದರೆ ಸಿದ್ಧ ಆಗುವ ಉದ್ದೇಶದೊಳಗೆ ನಡುವ ದೇಹ ಯಾಕೆ ಬರ್ತಿದ್ದೀರಿ? ದೇಹದ ಮುಖ್ಯತೆ ಯಾಕೆ ಅಂದ್ರೆ ಇದು ಅಪಾತ್ರತೆ. ಜೈನರಲ್ಲೂ ಜೈನತ್ವ ಇಲ್ಲದೇ ಇರುವಿಕೆ. ಚಕ್ರವರ್ತಿಯ ಆಹಾರ ಸ್ವಯಮೇವನ ಅಂಥದ್ದಿರ್ತಿದೆ. ಮತ್ತು ನಿಯಮ ಹೀಗಿದೆ ಅಲ್ಲ, ಏನ ಮೋಕ್ಷಕ್ಕೆ ಹೋಗೋರ ಶರೀರ ಎಂಥದ್ದಿರ್ತಿದೆ. ವಜ್ರ ವೃಷಭನಾರಾಜ್ಯ. ಮೋಕ್ಷಕ್ಕೆ ಹೋಗೋವ್ರದ್ದು ಶರೀರ ಹಂಗಿರ್ತಿದೆ ರೀ. ಏನು ಶರೀರ ಹಾಗಿರುವುದರಿಂದ ಮೋಕ್ಷಕ್ಕೆ ಹೋಗ್ತಾನ್ರಿ ಅಂತ ಹೇಳ್ತಾರೆ. ಹಾಗೆಯೇ ಹೇಳುವುದಿದೆ, ಉಲ್ಟ ಎಲ್ಲ. ಹೇಗಿಲ್ಲವೋ ಹಾಗೆ ಮನ್ನಿಸುತ್ತಾನೆ ಇವ, ಹೇಗೆ ಮನ್ನಿಸ್ತಾನೆ ಹಾಗೆ ಪದಾರ್ಥಗಳ ಸ್ವರೂಪ ಅಂಥೇಳಿ ಮಿಥ್ಯಾ ದೃಷ್ಟಿಯ ದುಃಖ ದೂರ ಆಗೋ ಸಾಧ್ಯ ಇಲ್ಲ. ತೋಡರ ಮಲ್ಲರ ಶರ ಬರ್ತಾರೆ, ಸಾಧ್ಯ ಇಲ್ಲ ಅಂಥೇಳಿ. ವಜ್ರ ವೃಷಭನಾರಾಜ ಸಂವಹನನಿಗಿದ್ರನ ತಪಸ್ಸಾಗ್ತಿದೆ. ತಪಸ್ಸು ವಜ್ರ ವೃಷಭನಾರಾಜ ಸಂವಹನದಿಂದ ಆಗ್ತಿದೆ. ವಜ್ರ ನಾರಾಜ ಸಂವಹನ ಇರ್ತಿದೆ ಮೋಕ್ಷಗಾಮಿ ಜೀವಕ್ಕೆ. ಆದ್ರೆ ಮಾತು ಹೀಗಿದೆ ರೀ, ಶರೀರ ಸಮುದ್ರದೊಳಗೆ ಬಿತ್ತರೆ, ಶರೀರ ಪರ್ವತದ ಮೇಲೆ ಬಿತ್ತು. ಅಂತಃಕೃತ ಕೇವಲಿ, ಅವನು ಕೇವಲಿ ಆಗಿ ಹೋದ. ಅಂತಃಕೃತ ಕೇವಲಿಯ ಅರ್ಥ ಇಷ್ಟ ಇದೆ, ಅರ್ಹಂತ ದಶೆಯೊಳಗೆ ವಿರಾಜಮಾನ ಆಗುತ್ತಿಲ್ಲ. ಉಪಸರ್ಗ ಕೇವಲಿಯ ಅರ್ಥ ಇಷ್ಟ ಇದೆ, ಉಪಸರ್ಗದೊಳಗನ ಅವನಿಗೆ ಕೇವಲ ಜ್ಞಾನ ಆಗ್ತಿದೆ. ಮೊನ್ನೆ ಹೇಳಿದ್ರಲ್ಲ, ಶ್ರೇಣಿಕ್ ಕೇಳಿಲ್ಲ ಪ್ರಶ್ನೆ ಏನ? ವೇದನಾ ಸಮ್ಯಕ್. ವೇದನಾದಿಂದ ಸಮ್ಯಕ್ತವಾಗುವುದಿಲ್ಲ. ಅದೇ ಪ್ರಕಾರ ಉಪಸರ್ಗದಿಂದ ಕೇವಲ ಜ್ಞಾನ ಆಗುವುದಿಲ್ಲ. ಆದ್ರೆ ಅವರ ಅನಂತ ಪುರುಷಾರ್ಥಕ ಉಪಸರ್ಗನ ನಿಮಿತ್ತ ಇದೆ. ಉಪಸರ್ಗನ ನಿಮಿತ್ತ ಇದೆ. ಅವರು ಈ ಪ್ರಕಾರ ಪುರುಷಾರ್ಥ ಮಾಡಿದರಲ್ಲ, ಆ ಉಪಸರ್ಗದ ಕಡೆಗೆ ಉಪಯೋಗವನ್ನು ಒಂದು ಸ್ವಲ್ಪ ಕೂಡ ಹರಿಬಿಡಲಿಲ್ಲ ಅಂಥೇಳಿ ಅವರಿಗೆ ಕೇವಲ ಜ್ಞಾನ ಆಯಿತು. ನೋಡ್ರಿ, ಧರ್ಮ ಆಗೋದು, ಧರ್ಮ ಎರಡು ಪ್ರಕಾರದ್ದಿದೆ. ಒಂದು ಸಮ್ಯಕ್ ದರ್ಶನ ರೂಪದ ಧರ್ಮ, ಒಂದು ಸಮ್ಯಕ್ ಚಾರಿತ್ರ ರೂಪದ ಧರ್ಮ. ಅದು ಯಾವುದರಿಂದ? ಎರಡೂ ಪ್ರಕಾರದ ಧರ್ಮಕ್ಕ ಆಧಾರ ಆ ಅರೂಪಿ ಚಿನ್ಮಾತ್ರ ಅನಂತ ಗುಣ ನಿಲಯನಾದಂಥ ಅಸಂಖ್ಯ ಪ್ರದೇಶಿ ಆತ್ಮನೇ ಆಧಾರ ಇದ್ದಾನೆ. ಶರೀರ, ದೇವಶಾಸ್ತ್ರ, ಗುರು ಇವರು ಯಾರು, ಕಾಲ ಯಾವುದೂ ಆಧಾರ ಇಲ್ಲ, ಯಾವುದೂ ಆಧಾರ ಇಲ್ಲ. ಯಾವುದೋ ಆಧಾರವನ್ನು ಬಯಸಿದ್ದೇ ಆದ್ರೆ ಅವನಿಗೆ ಯಾವ ಧರ್ಮದ ಉತ್ಪತ್ತಿ ಆಗೋದಿಲ್ಲ. ಸಮ್ಯಕ್ ದರ್ಶನನೂ ಆಗೋದಿಲ್ಲ, ಸಮ್ಯಕ್ ಚಾರಿತ್ರನೂ ಆಗೋದಿಲ್ಲ. ಇಲ್ಲಿ ಅನಪರಾಧ ಅನಪರಾಧ ಅಂತ ಹೇಳಿದ್ರೆ ಮುನಿ ಅಂದ್ರನ ಏನ? ಅನಪರಾಧ. ಅಪರಾಧ ಅವನ ಜೀವನದಲ್ಲಿ ಸಂಭವನೆ ಇಲ್ಲ, ಅವನನ್ನು ಮುನಿ ಅಂತಾರೆ. ಅದರ ಸಲುವಾಗಿ ಈಗ ಹೇಳ್ರಿ, ಪ್ರಾಯಶ್ಚಿತ್ತ, ನಿಂದ, ಗರಹ ಇವೆಲ್ಲವನ್ನು ಏನಂದ್ರು ವಿಷಕುಂಭ ಅಂತ ಹೇಳಿ. ಯಾಕೆ ವಿಷಕುಂಭ? ಯಾಕೆ ಆ ಪ್ರಕಾರ ಮುನಿಯಲ್ಲೇ ನಿನ್ನೆ ಮಾಡಿಕೊಳ್ಳುವಂಥದ್ದು ಅಪರಾಧನ ಆಗೋದಿಲ್ಲ, ಪ್ರಾಯಶ್ಚಿತ್ತ ತಗೊಳ್ಳುವಂಥದ್ದು ಅಪರಾಧನ ಆಗೋದಿಲ್ಲ. ಒಂದು ವೇಳೆ ಆಯಿತು
ಅಂತಂದ್ರೆ ಪ್ರಾಯಶ್ಚಿತ್ತ ತಗೊಳ್ಳೋದಂದ್ರೆ ಮುನಿಗೆ ವಿಷ ಮುನಿ ಜೀವನದೊಳಗೆ ಅದು ಸಾಧ್ಯ ಇಲ್ಲ, ಅಪರಾಧನ ಆಗೋದಿಲ್ಲ, ಪ್ರಾಯಶ್ಚಿತ್ತ ತಗೊಳ್ಳುವಂಥ ಪ್ರಸಂಗನೇ ಇಲ್ಲ. ಅಂಥ ಪುರುಷಾರ್ಥದ ಹೆಸರು ಮುನಿ ಇದೆ, ಅಂಥ ಪವಿತ್ರತೆಯ ಹೆಸರು ಮುನಿ ಇದೆ, ಅಂಥ ಆತ್ಮನಿಮಗ್ನತೆಯ ಉದ್ಯಮದ ಹೆಸರು ಮುನಿ ಇದೆ, ಅಂಥ ಶರೀರಾತೀತ ಸಂಯೋಗಾತೀತ ಲೋಕ ಕಾಲ ಕ್ಷೇತ್ರ ಎಲ್ಲವುಗಳಿಂದ ಅಪ್ರಭಾವಿತನದ ಹೆಸರು ಮುನಿ ಇದೆ. ಕಾಲದಿಂದ ಪ್ರಭಾವಿತ ಆಗುವುದಿಲ್ಲ ಮುನಿ, ಯಾವುದರಿಂದನೂ ಪ್ರಭಾವಿತ ಆಗುವುದಿಲ್ಲ. ತನ್ನ ಸ್ವರೂಪ ಸ್ಥಿರತೆಗೆ ಬಾಧೆ, ಸ್ವರೂಪ ಸ್ಥಿರತೆಗೆ ಯಾವ ಅವಸ್ಥಾ ವಿಶೇಷ ಇದೆಯೋ ಆ ಅವಸ್ಥಾ ವಿಶೇಷಕ್ಕ ವ್ಯತ್ಯಯ ಬರೋದು ಕಾಣಿಸುವುದರಿಂದ ಭದ್ರಬಾಹು ಮುನಿ ದಕ್ಷಿಣಕ್ಕೆ ಬಂದರು. ಬರಗಾಲ ಇರುವುದರಿಂದ ಭೀಕರ ಬರಗಾಲ 12 ವರ್ಷಗಳವರೆಗೆ ಬಿತ್ತು ಉತ್ತರದೊಳಗ. ಅದಕ್ಕೆ ಆಹಾರ ಸಿಗುವುದಿಲ್ಲ ಅಂಥೇಳಿ ದಕ್ಷಿಣಕ್ಕೆ ಬರಲಿಲ್ಲ. ಆದ್ರೆ ಆ ಸ್ವರೂಪ ಸ್ಥಿರತೆಯ ಸಲುವಾಗಿ ಯಾವ ಬಾಹ್ಯ ವಾತಾವರಣ ಬೇಕು, ಏನು ಕಥನ ಇದೆ. ಮುನಿ ಆಹಾರ ಮಾಡಿ ಹೋದ್ರ ಹೊಟ್ಟೆ ಹರದ ಆಹಾರ ತಗೊಂಡು, ಹೊಟ್ಟೆ ಶೇಳಿ ಆಹಾರ ತಕ್ಕೊಂಡು ಇತರರು ತಿನ್ನುವಷ್ಟು ಭೀಕರ ಇತ್ತು ಬರಗಾಲಲ್ಲಿ. ತಿಳಿತೇನ್ರಿ? ಅಂಥೇಳಿನ ಯಾರ ಅಲ್ಲೇ ಉಳಿದ್ರು ಅವರು ಶಿಥಿಲಾಗಿ ಹೋದ್ರು, ಜೈನಾಗಿ ಕೂಡ ಉಳಿದಿಲ್ಲ. ಯಾರ ಮುನಿಗಳ್ರಿ ಜೈನಾಗಿ ಕೂಡ ಉಳಿಲಿಲ್ಲ, ಮುನಿ ಉಳಿಲಿಲ್ಲ ಅಲ್ಲ. ಶ್ವೇತಾಂಬರ ಧರ್ಮದ ಆರಂಭ ಆಯ್ತು, ಪಂಥದ ಆರಂಭ ಆಯ್ತು. ಶ್ವೇತಾಂಬರನ್ನು ಟೋಡರ್ ಮಲ್ಲರ ಅಜೈನರೊಳಗೆ ಹಾಕಿದ್ದಾರೆ. ಟೋಡರ್ ಮಲ್ಲರ ಹಾಕಿಲ್ಲ, ಅವರ ಸ್ವರೂಪನ ಅಜೈನ. ಕೇವಲಿಗೆ ಕವಲಾಹಾರ ಇದೆ ಅಂತೇಳಿ ಹೇಳೋದ ಜೈನರ ಹೇಗೆ ಸಾಧ್ಯ ಇದೆ ರೀ? ಸ್ತ್ರೀಗೆ ಮೋಕ್ಷವನ್ನು ಹೇಳೋದ ಮಲ್ಲಿನಾಥ ತೀರ್ಥಂಕರ ಸ್ತ್ರೀ ಇದ್ರು ಅಂತ ಹೇಳಿ. ಇದೆಲ್ಲ ಏನಿದೆ ರೀ? ಜೈನರು ಹೇಳುವಂಥ ಮಾತನ ಅಲ್ಲ, ಅಜೈನರು ಹೇಳುವಂಥ ಮಾತಿದೆ. ಭೇದಿ ಆಯ್ತಂತ ತೀರ್ಥಂಕರಿಗೆ, ಎಂದಾದರೂ ಸಾಧ್ಯ ಇದೆ? ರತ್ನಕರಂಡ ಶ್ರಾವಕಾಚಾರದಲ್ಲೇನ ಸದಾ ಸುಖದಾಶಿ ಅದರದ ಸ್ವಲ್ಪ ಉಲ್ಲೇಖ ಮಾಡಿದ್ದಾರೆ. ಈ ನಿಯಮಸಾರದೊಳಗೆ ಯಾವ 18 ದೋಷಗಳ ವಿವರಣೆ ಮಾಡುವಂಥ 6ನೇ ಗಾಥೆ ಬರ್ತಿದೆ ಅಲ್ಲ ಸಮಯ ಸಾರದೊಳಗೆ, 18 ದೋಷಗಳದ್ದೇ ಹೆಸರು ಇದೆ. ಅದರೊಳಗೆ ಮೊದಲನೇದ್ದು ಯಾವ ಕ್ಷುಧಾ ದೋಷ ಇದೆ, ಅದರ ಮೇಲೆ ಈ ವ್ಯಾಖ್ಯಾನ ಮಾಡುವಂಥ ಮಹಾಪುರುಷ ಬಹಳಷ್ಟು ಹೇಳಿದ್ದಾನೆ. ಅರ್ಹಂತರಿಗೆ ಹೇಗೆ ಹಸಿವಿರೋ ಸಾಧ್ಯ ಇದೆ, ಅರ್ಹಂತರಿಗೆ ಹಾಗೆ ಆಹಾರ ಇರೋ ಸಾಧ್ಯ ಇದೆ. ಅದರದ ಸಿದ್ಧಿ ಬಹಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಓದಿ ನೋಡ್ಬೇಕ್ರಿ, ಜೀವನ ಧನ್ಯ ಆಗ್ತಿದೆ. ಜೈನತ್ವ ನಿಜವಾಗಿ ಒಳಗಿಂದ ಬರ್ತಿದೆ. ನಿಜ ನಿಧಿದ್ದನ್ನ ಮಾತು ಹೇಳ್ತಾ ಇರು. 6ನೇ ಗಾಥೆ ಇದೆ, ಯಾವ ವ್ಯಾಖ್ಯಾನ ಇದೆಯಲ್ಲ, ಎಷ್ಟು ವಿಸ್ತೃತ ವ್ಯಾಖ್ಯಾನ ಇದೆ. ಉಳಿದದ್ದು ಇಲ್ದಿದ್ರ ಅದನ್ನರೇ ಓದ್ರೆ ತಾವು ಓದ್ತಾ ಇರಬಹುದು, ತಮ್ಮದ ಅವಮಾನ ಮಾಡ್ತಾ ಇದೇನೋ ಹೀಗೆ ಮಾತಲ್ರಿ. ಉಳಿದಿದ್ದು ಇಲ್ದಿದ್ರ ಅಂಥೇಳಿ ಯಾಕೆ ಹೇಳಿತು ಅಂತಂದ್ರೆ ಅದನ್ನು ಮುಖ್ಯವಾಗಿ ಓದ್ರಿ ಅಂಥೇಳಿ ಹೇಳುವ ಸಲುವಾಗಿ. ಈ 18 ದೋಷದಿಂದ ರಹಿತ ಅರ್ಹಂತರ ಸ್ವರೂಪದ ನಿರೂಪಣೆ ಎಷ್ಟು ಅದ್ಭುತ ರಮ್ಯವಾಗಿ ಬಂದದ್ದು ಇದೆ ರೀ. ಮೂಲ ಗ್ರಂಥದಲ್ಲೇನೂ ಇದೆ. ಮೂಲ ಗ್ರಂಥದ ಓದ ಅಸಾತ ಒಂದು ಅಂಶ ಇದೆ, ಸಾಗರ ಪ್ರಮಾಣ ಸಾತ ಇದೆ. ಮೋಹನೀಯದ ಅಭಾವದೊಳಗ ಅಸಾತ ಅಧಿಕ ಇದ್ರೂ ಏನೂ ಮಾಡುವುದಿಲ್ಲ. ನಮಗೆ ಕೆಲವೊಂದು ಮಾತುಗಳಿಂದ ಪೂರಾ ನಿರ್ಣಯ ಬೇಕ್ರಿ. ಆ ನಿರ್ಣಯದಿಂದ ನಮ್ಮ ಸನ್ಮಾರ್ಗದೊಳಗಿನ ಬಾಧೆಗಳ ಹೊರಟು ಹೋಗ್ತಾವ್ರಿ. ಧೂಳ ಮುಳ್ಳ ಸಣ್ಣ ಹಳ್ಳ ಏನಿದವು ಅವು ಹೊರಟು ಹೋಗ್ತಾವು. ಮಾರ್ಗ ಪ್ರಶಸ್ತ ಆಗ್ತಿದೆ. ಮಾರ್ಗ ಪ್ರಶಸ್ತ ನಾವೇ ಮಾಡಿಕೊಳ್ಳೋದಿದೆ. ಅದು ಆಗಮದ ಅಭ್ಯಾಸದಿಂದ